ನಮಸ್ಕಾರ ವೀಕ್ಷಕರೇ, ಬುಕ್ ಬ್ರಹ್ಮದ ಗಂಧದ ಬಿಡು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿಗಳು ಯಾರಪ್ಪ ಅಂದ್ರೆ, ಇವರು ಮಾಧವಿ ನಾಟಕದ ಮೂಲಕ ಈಗ ಸಾಕಷ್ಟು ಸದ್ದು ಮಾಡಿರುವಂತಹವರು. ಹೌದು, ದಿವ್ಯಶ್ರೀ ಕೆ ಸುಳ್ಯ ಅವರು, ಅವರ ಜೊತೆಗೇನೆ ಶರತ್ ಬೋಪಣ್ಣ ಅವರು ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗಿಬ್ಬರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಮೊದಲನೇದಾಗಿ ಈಗ ಟ್ರೆಂಡಲ್ಲಿರುವಂತಹ ವಿಷಯವನ್ನೇ ತಗೊಳ್ಳೋಣ ಅನ್ನೋದಾದ್ರೆ, ಮಾಧವಿ ನಾಟಕದ ಬಗ್ಗೆ. ಸೊ ಹೇಗೆ ಶುರುವಾಯಿತು ಈ ಮಾಧವಿ ನಾಟಕದ ಜೊತೆಗಿನ ಪಯಣ ಅಂತ? ಮಾಧವಿ ಅಂದರೆ ನಾನು ಮತ್ತು ಶರತ್ ಬೋಪಣ್ಣ ಸೇರಿಕೊಂಡು ಕೈವಲ್ಯ ಕಲಾಕೇಂದ್ರ ಅಂತ ಒಂದು ಟೀಮ್ ಕಟ್ಕೊಂಡಿದ್ದೀವಿ. ಟೀಮ್ ಅಂತ ಹೇಳೋದಕ್ಕಿಂತ ಇದನ್ನು ನಾವು ಶುರು ಮಾಡಿದ್ದು ಪರ್ಫಾರ್ಮಿಂಗ್ ಆರ್ಟ್ಸ್ ಸ್ಕೂಲ್ ಅಂತ, ಕೈವಲ್ಯ ಕಲಾಕೇಂದ್ರ ಅಂತ. ಸೊ ಕೈವಲ್ಯ ಕಲಾಕೇಂದ್ರದ ಅಡಿಯಲ್ಲಿ ನಾವು ಒಂದಷ್ಟು ಆರ್ಟ್ ಫಾರ್ಮ್ನ ಕ್ಲಾಸಸ್ ತೊಗೋತಾ ಇದ್ವಿ, ಒಂದಷ್ಟು ಮೆಂಟರ್ಸ್ನ ಇಟ್ಕೊಂಡು ಕ್ಲಾಸಸ್ ತೊಗೋತಾ ಇದ್ವಿ. ಆಮೇಲೆ ಹೆಂಗೂ ಶರತ್ ಬೋಪಣ್ಣ ಆಲ್ರೆಡಿ ಮೈಸೂರು ರಂಗಾಯಣ ಪಾಸ್ಟ್ ಔಟ್ ಅವರು. ಸೊ ಅವರು ಥಿಯೇಟ್ರಲ್ಲಿ ಆಲ್ರೆಡಿ ತೊಡಸ್ಕೊಂಡಿದ್ದಾರೆ. ನಾನು ಬೇಸಿಕಲಿ ಯಕ್ಷಗಾನದಿಂದ ಬ್ಯಾಕ್ಗ್ರೌಂಡಿಂದ ಬಂದವಳು. ಸೊ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ, ಒಂದು ಥಿಯೇಟರ್ ಅಂದರೆ ಒಂದು ಡ್ರಾಮಾನ ಮಾಡೋಣ, ನಮ್ಮ ಕೈವಲ್ಯದ ಹೆಸರಲ್ಲೇ ಅದನ್ನ ಮಾಡೋಣ. ಮತ್ತೆ ನನಗೆ ಥಿಯೇಟರ್ ಕಲಿಬೇಕಂತ ತುಂಬಾ ಆಸೆ. ಅಂದ್ರೆ ಇದು ಕೈವಲ್ಯದ ಮೊದಲನೇ ಪ್ರೊಡಕ್ಷನ್. ಸೊ ನಾವಿಬ್ರು ಮಾತಾಡ್ಕೊಂಡು ನನಗೆ ಕಲಿಯೋ ಹಾಗೂ ಆಗತ್ತೆ, ನಮ್ಮ ಕೈವಲ್ಯದಿಂದ ಒಂದು ಪ್ರೊಡಕ್ಷನ್ ಆದಂಗೂ ಆಗತ್ತೆ ಅನ್ಕೊಂಡು ಮಾಧವಿನ ಶುರು ಮಾಡಿರೋದು. ಓಕೆ, ಅದಕ್ಕೆ ಅವರನ್ನ ಯಾಕಾಗಿ ಸೆಲೆಕ್ಟ್ ಮಾಡಬೇಕು ಅಂತ ಅನಿಸ್ತು, ಅಥವಾ ನಿಮಗೆ ಯಾವ ತರದ ಅವಕಾಶ ಸಿಕ್ತು ಇದರಲ್ಲಿ? ಅಂದ್ರೆ ನಮ್ದೇ ಅಲ್ವಾ ಟೀಮ್, ನಮ್ದೇ ಕೈವಲ್ಯ ಕಲಾಕೇಂದ್ರ. ಸೊ ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಬೇರೆ ಯಾರನ್ನಾದ್ರೂ ಮಾಡೋಣ, ಡೈರೆಕ್ಟರ್ನ ಕರ್ಸೋಣ ಅಂತ ಆಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲ, ಸುಮ್ಮನೆ ಅದೆಲ್ಲ ಯಾಕೆ, ನಾವಿಬ್ಬರು ಇದೀವಲ್ಲ ನಾವೇ ಮಾಡೋಣ ಅಂತ ಆಯಿತು. ಆ್ಯಕ್ಚುಲಿ ಅದು ಸ್ಕ್ರಿಪ್ಟ್ ಫಸ್ಟ್ ಒನ್ ವುಮೆನ್ ಶೋಗೆ ಅಂತ ಮಾಡಿದ್ದೀವಿ ಇವರಿಗೆ ಅಂತ, ಮಾಧವಿ. ಆಮೇಲೆ ಅದರಲ್ಲಿ ಗಂಡು ಪಾತ್ರಗಳೆಲ್ಲ ಇದ್ದಾವೆ. ಸೊ ಆಮೇಲೆ ಇವಳು ಡೈರೆಕ್ಟರ್ನ ಇದನ್ನ ಇಬ್ರು ಮಾಡೋ ಥರ ಆಗ್ಬೋದಾ ಅಂತ ಕೇಳಿಲ್ಲ. ಸೊ ಆಮೇಲೆ ಒನ್ ವುಮೆನ್ ಶೋ ಇದ್ದಿದ್ದು 2% ನಾಟಕ ಆಗಿದ್ದು. ಓಕೆ, ಇದರ ಡೈರೆಕ್ಷನ್, ಸ್ಕ್ರಿಪ್ಟಿಂಗ್, ಆ ದಿನಗಳ ಅನುಭವಗಳ ಬಗ್ಗೆ ಮಾತಾಡೋದಾದ್ರೆ ತಯಾರಿಗಳು ಯಾವ ಥರ ಇತ್ತು? ಎಸ್, ಇದು ಸ್ಕ್ರಿಪ್ಟ್ ಆ್ಯಕ್ಚುಲಿ ಒಂದು 2 ವರ್ಷದ ಹಿಂದೆನೇ ಪ್ರಿಪೇರ್ ಆಗಿತ್ತು. ಸುಧಾ ಅಡುಕಳ ಮೇಡಮ್ ಒನ್ ವಿಮೆನ್ ಶೋಗೆ ಬರೆದಿದ್ರು. ಆ್ಯಕ್ಚುಲಿ ಅದು ಉಡುಪಿಯಲ್ಲಿ ಒಂದು ಬೇರೆ ಒಬ್ರು ಡ್ಯಾನ್ಸರ್ಗೋಸ್ಕರ ಬರೆದಿದ್ದಂತೆ ಅವರು. ಬಟ್ ಅವ್ರಿಗೆ ಆ ಸ್ಕ್ರಿಪ್ಟನ್ನು ಓದಿ ತೀರಾ ಒಂಥರ ಸಂಕಟ ಆಯಿತು. ಅಂದರೆ ಆ ಮಾಧವಿಯ ಶೋಕದ ಕಥೆನೇ ಅದರಲ್ಲಿ ಇರುವಂಥದ್ದು. ಸೊ ಅವರಿಗೆ ಅದು ಬೇಡ ಅನಿಸ್ತಂತೆ. ಸೊ ಆ ಸ್ಕ್ರಿಪ್ಟನ್ನು ಡ್ರಾಪ್ ಮಾಡಿದ್ರು. ಆಮೇಲೆ ನಾನು ನಮ್ಮ ಡೈರೆಕ್ಟರ್ ಶ್ರೀಪಾದ್ ಭಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಸರ್ ನಾನೊಂದು ಶೋ ಮಾಡಬೇಕು, ನನಗೆ ಥಿಯೇಟರ್ ಕಲಿಬೇಕು ಅಂತ ಹೇಳಿದಾಗ, ಹಾಗಿದ್ರೆ ಮಾಧವಿನೇ ತೊಗೊಳ್ಳೋಣ ಅಂತ ಹೇಳಿದರು. ಸೊ ಒನ್ ವಿಮೆನ್ ಶೋದೇ ಸ್ಕ್ರಿಪ್ಟನ್ನು ನನಗೆ ಕಳಿಸ್ಕೊಟ್ಟಿದ್ರು ಸರ್ 1 year ಬ್ಯಾಕ್. ಸೊ ಆ ಸ್ಕ್ರಿಪ್ಟನ್ನು ಓದ್ತಾ ಇದ್ದೆ. ನನಗೆ ಅದು ಕಾರಣಾಂತರಗಳಿಂದ ಮಾಡ್ಲಿಕ್ಕಾಗಲಿಲ್ಲ. 1 year ಬ್ಯುಸಿ ಇದ್ದಿದ್ದರಿಂದ, ಅವರು ಬ್ಯುಸಿ ಇದ್ದಿದ್ದರಿಂದ ಮಾಡ್ಲಿಕ್ಕಾಗಲಿಲ್ಲ. ಆಮೇಲೆ ಹೆಂಗೂ ನಾವು ಕೈವಲ್ಯ ತಂಡವನ್ನು ಕಟ್ಕೊಂಡಿದ್ದೀವಲ್ಲ, ನಾವಿಬ್ಬರೇ ಆ್ಯಕ್ಟ್ ಮಾಡೋಣ, ನನಗೂ ಕಲ್ತಂಗಾಗತ್ತೆ, ನಾವಿಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ನಾವಿಬ್ಬರೇ ಆ್ಯಕ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಶ್ರೀಪಾದ್ ಭಟ್ರ ಹತ್ರ ಕೇಳಿದೆ, ಇದನ್ನು ಏನಾದರೂ ಇಬ್ಬರಿಗೆ ಮಾಡೋಕ್ಕಾಗತ್ತಾ ಸರ್ ಅಂತ. ಖಂಡಿತ ಮಾಡೋಕ್ಕಾಗತ್ತೆ, ಆದರೆ ಗಂಡು ಪಾತ್ರಗಳನ್ನು ಮಾಡುವಂಥ ಆ್ಯಕ್ಟರ್ ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಗತ್ತೆ. ಬಿಕಾಸ್ ಅಲ್ಲಿ ಅಂದರೆ ಒಂದೇ ಆ್ಯಕ್ಟರು ಒಂದಷ್ಟು ಪಾತ್ರಗಳನ್ನು ಮಾಡಬೇಕಾಗತ್ತೆ, ಮಲ್ಟಿ ಕ್ಯಾರೆಕ್ಟರ್ಸ್ ಬರೋದ್ರಿಂದ. ಸೊ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಸೊ ಶರತ್ ಬಗ್ಗೆ ನನಗೆ ಮೊದಲೇ ಖಂಡಿತ ಗೊತ್ತಿತ್ತು. ಹಾಗಾಗಿ ಇವನ ಕೈಯಿಂದ ಆಗತ್ತೆ ಅಂದ್ಕೊಂಡು ಅದೇ ಸ್ಕ್ರಿಪ್ಟನ್ನು ತೊಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿಬಿಟ್ಟು ಅದೇ ಸ್ಕ್ರಿಪ್ಟನ್ನು ಆಮೇಲೆ ರೀರೈಟ್ ಮಾಡಿಸಿದ್ರು ನಮ್ಮ ಡೈರೆಕ್ಟರ್ ಸರ್ ಸುಧಾ ಅಡುಕಳ ಮ್ಯಾಮ್ ಹತ್ರ. ರೀರೈಟ್ ಮಾಡಿಸಿ ಒನ್ ವಿಮೆನ್ ಶೋಗೆ ಇದ್ದ ಸ್ಕ್ರಿಪ್ಟನ್ನು ಆಮೇಲೆ ಇಬ್ಬರಿಗೋಸ್ಕರ ಬರೆಸಿ ಆಮೇಲೆ ನಮ್ಗೆ ಆ ಸ್ಕ್ರಿಪ್ಟನ್ನು ಕಳಿಸ್ಕೊಟ್ಟು ಆಮೇಲೆ ಶುರು ಆಗಿದ್ದು. ಎಷ್ಟು ದಿನ ತಗೋತು ಇದನ್ನ ಕಂಪ್ಲೀಟ್ ಆಗಿ ಒಂದು ಶೋ ರೆಡಿ ಆಗೋಕ್ಕೂ ಮುಂಚೆ, ಅಂದ್ರೆ ಇವಾಗ ಪ್ರದರ್ಶನ ಕೊಡೋಕ್ಕೂ ಮುಂಚೆ ಇಷ್ಟು ತಯಾರಿಗಳು ಅಂತ ನಡೆದಿರತ್ತೆ ನಿಮಗೆ. ಸೊ ಎಷ್ಟು ದಿನ ಅಂದಾಜು ತಗೊಳ್ತು ಇದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ? ಇದು ನಾವು ಆ ಊರಲ್ಲಿ ಇದ್ದಿದ್ದು January 3rd ಹೋಗಿದ್ದು. January 26th ಫಸ್ಟ್ ಶೋ. ಅದ್ರ ಮಧ್ಯೆ ಒಂದು 4 days ಗ್ಯಾಪ್. ಸೊ ಟೋಟಲ್ 18 ದಿನದಲ್ಲಿ ನಾಟಕ ರೆಡಿ ಆಗಿದೆ. ಅಂದರೆ ನಾವು ಪ್ರಾಕ್ಟೀಸ್ ಮಾಡಿದ್ದು ಹೋಗಿ ಶೇಷಗಿರಿ ಅನ್ನೋ ಊರಲ್ಲಿ, ಒಂದು ಪುಟ್ಟ ಊರದು. ಅಲ್ಲಿ ನಮ್ಮ ಶ್ರೀಪಾದ್ ಭಟ್ ಸರ್ ಒಂದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಅಲ್ಲೊಂದು ಥಿಯೇಟರ್ ಇದೆ. ಆ ಥಿಯೇಟರ್ ಹೇಗಂತ ಹೇಳಿದ್ರೆ, ಯಾರು ಹೊಸ ತಂಡಗಳನ್ನು ಕಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರಿಗೆ ಎಲ್ಲೂ ಜಾಗ ಸಿಗ್ತಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ, ಅಥವಾ ಅವರ ಕೈಲೇ ಬಂಡವಾಳ ಇಲ್ಲ, ಆ ಥರ ಎಲ್ಲ ಇದ್ದರೆ ಅವರು ನಮ್ಮ ಮನೆಯವರು ಅಂತ ಕರ್ಕೊಂಡು ಅವ್ರನ್ನ ಅಲ್ಲಿ
ಉಳಿಸ್ಕೊಂಡು ಶೇಷಗಿರಿಲಿ ಅವರಿಗೆ ಅವಕಾಶಗಳನ್ನ ಕೊಡ್ತಾರೆ. ಸೊ ಸರ್ ಹೇಳಿದ್ರು ನೀವು ಇಲ್ಲಿಗೆ ಬನ್ನಿ, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮ್ಗೆ ಅಂತ. ಸೊ ಶೇಷಗಿರಿಯಲ್ಲೇ ನಾವು ಇದ್ದು, ಇದು ಟೋಟಲ್ ಆಗಿದ್ದು ಕರೆಕ್ಟ್ ಲೆಕ್ಕ ಹಾಕಿದ್ರೆ ನಾವು ಕೇವಲ 18 ದಿನ ಪ್ರಾಕ್ಟೀಸಲ್ಲಿ ನಾಟಕ ಕಟ್ಟಿದ್ದು ಅಂತ ಹೇಳ್ಬೋದು. ಓಕೆ, ಇದರ ಪ್ರಾಕ್ಟೀಸಿಂಗ್ ಟೈಮ್ ಬಗ್ಗೆ ಮಾತಾಡಿದೆ ನಾನು. ಸೊ ಈ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಡೈರೆಕ್ಟರ್ ಆಗಿರಬಹುದು, ಅದ್ರ ಜೊತೆಗೇನೆ ರೈಟರ್ ಆಗಿರ್ಬೋದು, ಜೊತೆಗೆ ಸಾಥ್ ಕೊಟ್ಟು ತಯಾರಿಯನ್ನ ಮಾಡಿದ್ದಂಥದ್ದು ಆ ದಿನಗಳಲ್ಲಿ, ಅಥವಾ ನೀವಿಬ್ಬರೇನೆ ಓವರ್ ಆಲ್ ವರ್ಕ್ ಅನ್ನ ನೋಡ್ಕೊಂಡು, ಯಾಕಂದ್ರೆ ನಿಮ್ಮದೇ ಟೀಮ್, ನೀವೇ ಅದರ ಪ್ರಮುಖ ಸ್ಥಾನದಲ್ಲಿದ್ದೀರಾ ಅಂದ್ರೆ ಸೊ ನಿಮ್ಮ ಎಫರ್ಟಿನ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ನಮ್ಮ ಪ್ರಾಕ್ಟೀಸ್ ಟೈಮಲ್ಲಿ ರೈಟರ್ ಅಂದ್ರೆ ಸುಧಾ ಅಡುಕಳ ಮ್ಯಾಮ್ ನಮ್ಮ ಜೊತೆ ಇರಲಿಲ್ಲ. ಬಟ್ ಅದನ್ನ ಅವಾಗ ಸರ್ ರಿವ್ರೈಟ್ ಮಾಡಿಸ್ತಾನೆ ಇದ್ರು, ಕೆಲವೊಂದಷ್ಟು ಡೈಲಾಗ್ಸ್ನ ರಿವ್ರೈಟ್ ಅವ್ರ ಹತ್ರ ಮಾಡಿಸ್ತಾನೆ ಇದ್ರು. ಸೊ ಅವರು ನಮ್ಮ ಜೊತೆ ಇಂಡೈರೆಕ್ಟ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ರು. ಅಲ್ಲಿ ರಿಹರ್ಸಲ್ ಟೈಮಲ್ಲಿ ಸರೇ ನಮಗೆಲ್ಲನು, ಅಂದರೆ ನಾನು 0ದಿಂದ ಹೋದವಳು, ನನಗೆ ಥಿಯೇಟರ್ ಬಗ್ಗೆ ಏನು ನಾಲೆಜೇ ಇಲ್ಲ. ಸೊ ನನ್ನನ್ನು ABCD ಇಂದನೇ ಅವ್ರು ನನಗೆ ಕಲಿಸ್ಬೇಕಿತ್ತು, ನನಗೆ ಎಂಥದ್ದು ಗೊತ್ತಿರಲಿಲ್ಲ. ಸೊ ಶ್ರೀಪಾದ್ ಭಟ್ರ ಮುಂದಾಳತ್ವದಲ್ಲೇ ಎಲ್ಲ ನಡೆದಿದ್ದು, ನಮ್ಮದು ಎಂಥದ್ದು ಇರಲಿಲ್ಲ, ಎಲ್ಲ ಡೈರೆಕ್ಟರ್ದೇ ಇದರಲ್ಲಿ. ಈಗ ಶರತ್ ಬೋಪಣ್ಣ ಅವರನ್ನ ಹೇಳೋದಾದ್ರೆ ಅವರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದಾನೇ ಬಂದವರು, ನಿಮಗಿದು ಹೊಸ ಒಂದು ಪ್ರಯತ್ನ. ಯಾವ ರೀತಿಯ ಸವಾಲುಗಳಿತ್ತು? ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಸಾಕಷ್ಟು ಥಿಯೇಟರ್ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರಾಂತ ಥಿಯೇಟರ್ಗಳಿವೆ. ಸೊ ಇಂತಹ ಸವಾಲುಗಳನ್ನ ದಾಟಿ ಯಾವ ರೀತಿ ನೀವು ಈ ಮಾಧವಿಯ ಪ್ರದರ್ಶನವನ್ನ ಮಾಡೋಕೆ ಸಾಧ್ಯ ಆಯಿತು? ಥಿಯೇಟರ್ ಕಲಿತಾ ನನಗೆ ಸ್ಟೇಜ್ ಫಿಯರ್ ಒಂದು ಇರಲಿಲ್ಲ, ಬಿಕಾಸ್ ನಾನು ಯಕ್ಷಗಾನ ಬ್ಯಾಕ್ಗ್ರೌಂಡಿಂದ ಬಂದಿದ್ರಿಂದ ಆ ಫಿಯರ್ ಅಂತೂ ಖಂಡಿತ ಇರಲಿಲ್ಲ. ಆದರೆ ಆ್ಯಕ್ಟಿಂಗ್ ನೋಡೋದು ಬೇರೆ, ನಾವು ಅಲ್ಲಿ ಹೋಗಿ ಸ್ಟೇಜಲ್ಲಿ ಮಾಡೋದು ಬೇರೆ. ಯಾರಾದರೂ ಮಾಡ್ತಾ ಅವ್ನು ಈ ಎಕ್ಸ್ಪ್ರೆಷನ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಇದು ಮಾಡಿದರೆ ಚೆನ್ನಾಗಿರ್ತಿತ್ತು ನಮಗೆ ಕಮೆಂಟ್ ಹೇಳೋದು ಈಸಿ. ಆನ್ ಸ್ಟೇಜ್ ಹೋಗಿ ನಾವೇ ಪರ್ಫಾರ್ಮೆನ್ಸ್ ಕೊಡೋದಿದೆಯಲ್ಲ, ಅದು ನಾವು ಆಡಿಯನ್ಸ್ ಸ್ಥಾನದಲ್ಲಿ ನಿಂತು ನಾವು ಆಕ್ಟ್ ಮಾಡಬೇಕಾಗತ್ತೆ. ನಾವು ಈ ರಿಯಾಕ್ಷನ್ ಕೊಟ್ಟರೆ ಆಡಿಯನ್ಸ್ ಹಿಂಗೆ ಹೇಳ್ಬೋದು. ಸೊ ಕಲಿತಾ ನನಗೆ ಕಷ್ಟ ಅಂತ ಆಗಲಿಲ್ಲ, ಬಿಕಾಸ್ ನನಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಶ್ರೀಪಾದ್ ಭಟ್ ಸರ್. ಅವರೆಲ್ಲೂ ನನ್ನನ್ನು ಪ್ರೆಷರೈಸ್ಡ್ ಮಾಡ್ತಿರ್ಲಿಲ್ಲ, ನೀನು ಹೀಗೆ ಎಕ್ಸ್ಪ್ರೆಷನ್ ಮಾಡಬೇಕು, ನೀನು ಇದೇ ವಾಯ್ಸಲ್ಲಿ ಮಾತಾಡಬೇಕು, ಅದನ್ನೆಲ್ಲೂ ಮಾಡಲಿಲ್ಲ ಅವರು. ನಿನ್ನಿಂದ ಏನು ಸಾಧ್ಯ ಅಥವಾ ನೀನೇನಾಗಿದೆಯಾ ಅದೇ ಇರು, ಅಷ್ಟೇ ಕಲಿತಾ ಹೋಗು, ಅಷ್ಟೇ ಅವ್ರು ಹೇಳಿದ್ದು. ಪ್ರೆಷರ್ ಅಂತ ನನಗೇನು ಮಾಡಲಿಲ್ಲ. ಚೆನ್ನಾಗಿತ್ತು, ಹೊಸ ಒಂದೊಂದೊಂದು ಅನುಭವ. ನಾನು ಏನೋ ಥಾಟ್ಸ್ ಇಟ್ಕೊಂಡಿದ್ದೆ, ಅಲ್ಲಿ ಹೋಗಿ ನೋಡಿದ್ರೆ ಸರ್ ಅದನ್ನ ಬೇರೆನೇ ಹೇಳಿದ್ರು. ನಾವು ಅನ್ಕೊಂಡದ್ದು ಏನೂ ಅಲ್ಲ ಅಂತ ಅನ್ಸ್ಬಿಡಕ್ಕೆ ಶುರು ಆಯಿತು. ನಾವು ಇಷ್ಟೇ ಇದರಲ್ಲಿದ್ವಿ, ಸರ್ ಆಮೇಲೆ ಅದನ್ನು ಇಷ್ಟಕ್ಕೆ ಮಾಡಿ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಸಿಕ್ತು ಅಂತ ಹೇಳ್ಬೋದು. ಆಮೇಲೆ ಈಗ ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ನಾವು ಇಷ್ಟು ಶೋಸ್ ಮಾಡಿದ್ದು ನಮಗೆ ತುಂಬ ಖುಷಿ ಇದೆ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಶೋಸ್ ಸಿಗುತ್ತೆ ನಮಗೆ ಅಂತ ಎಲ್ಲ. ನಾವು ಜಸ್ಟ್ ಏನು ಕಲಿಯೋಕ್ಕೆ ಹೋಗಿದ್ದು ಅಷ್ಟೇ. ಶೋಸ್ ಕೊಡಬೇಕು, ತಿರುಗಾಟ ಮಾಡಬೇಕು ಖಂಡಿತ ಪ್ಲಾನೇ ಇರಲಿಲ್ಲ ನಮಗೆ. ಬಟ್ ಒಂದು ಶೋ ಮಾಡಿ ಒಂದಷ್ಟು ರಿವ್ಯೂಸ್ ಎಲ್ಲ ಅದು ಸರ್ಕ್ಯುಲೇಟ್ ಆಗ್ತಾ ಹೋಯ್ತು, ಹಂಗೆ ಶೋಸ್ ಬುಕ್ ಆಗ್ತಾ ಹೋಯ್ತು ನಮಗೆ. ಮಾಧವಿ ಈಗ ಎಲ್ಲಿ ಬಂದು ನಿಂತಿದ್ದಾಳೆ. 22 ದಿನಗಳು 23 ದಿನಗಳಲ್ಲಿ ಆಲ್ರೆಡಿ ಅದು 13ಕ್ಕಿಂತ ಹೆಚ್ಚು ಪ್ರದರ್ಶನವನ್ನ ಕಾಣೋದಕ್ಕೆ ಸಾಧ್ಯವಾಯ್ತು. ಹೇಗನ್ಸುತ್ತೆ ಇಂಥ ಒಂದು ಪ್ರೌಡ್ ಮೂಮೆಂಟ್? ಯಾಕಂದ್ರೆ ಇಷ್ಟು ಬೇಗದಲ್ಲಿ ಯಾವುದೇ ಒಂದು ನಾಟಕ ಕ್ಲಿಕ್ ಆಗೋದು ತುಂಬಾ ಕಡಿಮೆ ಆಗಿರುತ್ತೆ. ವ್ಯೂವರ್ಸ್ ಕೊರತೆ ಆಗಿರಬಹುದು, ಈಗ ಕೋವಿಡ್ ಎಫೆಕ್ಟ್ ಆಗಿರಬಹುದು. ಸೊ ಹೇಗನ್ಸುತ್ತೆ ಈ ಒಂದು ಅಚೀವ್ಮೆಂಟ್ ಅಂತ? ಆಕ್ಚುಲಿ ಶೋ ಮಾಡಕ್ ಮುಂಚೆನೆ ಟಾಕಲ್ಲಿತ್ತು ನಾಟಕ, ಬಿಕಾಸ್ ಡೈರೆಕ್ಟರ್ ಹೆಸರು ಮತ್ತೆ ಕಂಟೆಂಟ್ ಮತ್ತೆ ದಿವ್ಯಾ ಹೆಸರು, ಈ ಮೂರರಿಂದಾಗಿ ಶೋ ನಾವು ಜನವರಿ 26ಕ್ಕೆ ಮುಂಚೆನೇ ಯಾವಾಗ ಶೋ ನಮ್ಮಲ್ಲಿ ಬನ್ನಿ ಆ ಥರ ಒಂದು ಇನ್ವಿಟೇಷನ್ಸ್ ಟಾಕ್ಸ್ ಎಲ್ಲ ಶುರು ಆಗ್ಬಿಟ್ಟಿತ್ತು. ಅದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಮತ್ತೆ 22 ದಿನದಲ್ಲಿ 13 ಶೋ ಅಂದರೆ ಅದು ಈ ಕಾಲದಲ್ಲಿ ಅದು ನಿಜವಾಗ್ಲೂ ತಮಾಷೆ ಮಾತಲ್ಲೇ ಅಲ್ಲ. ಉಡುಪಿ ಆ ಕಡೆಯಿಂದೆಲ್ಲ ಶೇಷಗಿರಿ ಎಲ್ಲ ಸ್ಟಾರ್ಟ್ ಆಗಿ ಈಗ ಬೆಂಗಳೂರಿಗೆ ಬಂದು ಮೊದಲನೇ ಹಂತದ್ದು ಈಗ ಒಂದು ಸ್ಮಾಲ್ ಬ್ರೇಕ್, 1 ವಾರದ ಮಟ್ಟಿಗೆ ನಮ್ಗೆ ಖಂಡಿತ ಪ್ರೌಡ್ ಅನ್ನೋದಕ್ಕಿಂತ ಇಮ್ಯಾಜಿನೇ ಮಾಡಿಲ್ಲ ನಾವು. ಅಂದ್ರೆ ಪ್ರೋಗ್ರಾಮ್ ಕೊಡ್ತೀವಂತನೂ ನಾವು ಮಾತಾಡ್ಕೊಂಡಿರ್ಲಿಲ್ಲ. ಕಲ್ತ್ಕೊಂಡು ಬರೋಣ, ನಂಗೆ ಥಿಯೇಟರ್ ತುಂಬಾ ಅನಿವಾರ್ಯ ಇತ್ತು ಒಂದಷ್ಟು ಕಾರಣಗಳಿಂದ. ನಾನು ಅದನ್ನ ಕಲಿಯುವಂಥದ್ದು, ನಾನು ಹೋಗಿ ಪರ್ಫಾರ್ಮ್ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಕಲಿಯಕ್ಕಂತ ಹೋದವಳು, ಅದೇ ಶರತ್ ಇವ್ರು ಹೇಳಿದಾಗೆ ಒಂದು ಮೇನ್ ಡೈರೆಕ್ಟರ್ ಹೆಸರಿಂದಾಗಿ ಅದು ಶ್ರೀಪಾದ್ ಭಟ್ರು ತಗೊಂಡಿದ್ದಾರೆ. ಆಮೇಲೆ ಮಾಧವಿ ಅನ್ನೋ ಕ್ಯಾರೆಕ್ಟ್ರೇ ಹಾಗೆ ಗೊತ್ತಿರ್ಬೋದು, ಒಂದಷ್ಟು ಜನರಿಗೆ ಮಾಧವಿಯ ಕತೆ ಗೊತ್ತಿದೆ. ಆ ಮಾಧವಿಯ ಪಾರ್ಟ್ ಅನ್ನೋದು ತುಂಬಾ ಕಾಡ್ತಾ ಹೋಗುತ್ತೆ. ಸೊ ಎಲ್ಲರೂ ಎಕ್ಸೈಟ್ ಆಗಿದ್ರು. ನಮ್ಮ ರಿಹರ್ಸಲ್ ಶುರು ಆಗುತ್ತೆ ಅಂದಾಗಲೇ ಒಂದಷ್ಟು ಜನ ಕಾಯ್ತಾ ಇದ್ರು, ಟೀಮ್ ಅವರು, ಒಂದಷ್ಟು ಏನು ಥಿಯೇಟರ್ ಟೀಮ್ಗಳು ಪ್ರೋಗ್ರಾಮ್ಗೋಸ್ಕರ ಕಾಯ್ತಾ ಇದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಶೋಸ್ ಬುಕ್ ಆಗ್ತಾ ಹೋಯ್ತು. ಚೆನ್ನಾಗಿ ನಡೀತಾ ಇದೆ, ಖುಷಿ ಇದೆ.
ಓಕೆ, ಇವಾಗ ಇದನ್ನ ಹೊರತುಪಡಿಸಿ ನಿಮ್ಮ ಡೈಲಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ, ನೀವು ಹೆಸರು ಮಾಡ್ಕೊಂಡಿರೋದೇ ಕರ್ನಾಟಕದ ಮೊದಲ ಚೆಂಡೆ ವಾದಕಿ ಅನ್ನೋ ಒಂದು ಕಾರಣಕ್ಕಾಗಿ ಸ್ಟಾರ್ಟಿಂಗ್ ಇಂದ ನೀವು ಬಂದಿರೋದು. ಸೊ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಅಂದ್ರೆ ಈ ಒಂದು ಚೆಂಡೆ ಮತ್ತೆ ಯಕ್ಷಗಾನ ಇದಕ್ಕೆ ರಿಲೇಟೆಡ್ ಆಗಿ ಹೇಗಿತ್ತು? ಅಪ್ಪ ನಿಮ್ಮ ಗುರುಗಳು ಅಂತ ನೀವು ಸಾಕಷ್ಟು ಕಡೆ ಹೇಳ್ಕೊಂಡಿದ್ರಿ. ಸೊ ಆ ದಿನಗಳ ಬಗ್ಗೆ ಮಾತಾಡೋದಾದ್ರೆ ಹೇಗಿತ್ತು? ಆ ದಿನಗಳು ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ನನ್ನ ತಂದೆಯೇ ನನ್ನ ಮೊದಲ ಗುರುಗಳು. ಅವರು ಧರ್ಮಸ್ಥಳ ಕೇಂದ್ರದಲ್ಲಿ ಚಂಡಮದ್ದಳ ಅಭ್ಯಾಸ ಮಾಡಿದ್ದು. ಯಕ್ಷಗಾನ ನೋಡಕ್ ಹೋಗ್ತಿದ್ವಿ, ಕಲಿತೀನಿ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ಅನ್ನೋದಕ್ಕಿಂತ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ನನ್ನ ತಂದೆ ನನ್ನ ಮನೆಯಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ಚಂಡೆ ಕ್ಲಾಸಸ್ನ ತಗೋತಾ ಇದ್ರು. ಸೊ ಅವರು ಕ್ಲಾಸ್ ಮುಗಿಸಿದ ನಂತರ ನಾನು ತಂದೆಗೆ ಹೋಗಿ ಪಾಠ ಒಪ್ಪಿಸ್ತಾ ಇದ್ದೆ. ಏನು ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ರು ಅದನ್ನ ಸುಮ್ಮನೆ ನನ್ನ ಪಾಡಿಗೆ ಪ್ಲೇ ಮಾಡಿಬಿಟ್ಟು ಹೀಗೆ ಮಾಡಿದ್ದು ಅಂತ ತೋರಿಸ್ತಾ ಇದ್ದೆ. ಸೊ ಅವಾಗ ಅಪ್ಪ ಅನ್ಕೊಂಡ್ರಿ ಇವಳಿಗೆ ಬರುತ್ತೆ, ಕಲಿಸ್ಬೋದು ಅಂತ. ಸೊ ಹಾಗೆ ಕಲ್ಸೋಕೆ ಶುರು ಮಾಡಿದ್ರು. ಸೊ ಅಪ್ಪನಿಗೋಸ್ಕರ ನಾನು ಕಲಿಯೋಕೆ ಶುರು ಮಾಡಿದ್ದು ಫಸ್ಟು. ಆಮೇಲೆ ಕಲಿತಾ ನನಗದು ಇಂಟ್ರೆಸ್ಟ್ ಬಂತು. ನಾನು 4ನೇ ಕ್ಲಾಸಲ್ಲಿ ಇದ್ದಾಗ ಫಸ್ಟ್ ಕಲಿಯೋಕ್ಕೆ ಶುರು ಮಾಡಿದ್ದು. ಕಲಿಸಿ ಒಂದು 6 ತಿಂಗಳಿಗೆ ನಾನು ಶೋಸ್ ಕೊಡೋಕ್ಕೆ ಶುರು ಮಾಡಿದೆ. ಅಂದರೆ ಕಲಿಯೋದು ಇನ್ನೂ ಮುಗ್ದಿಲ್ಲ, ಕಲಿತಾನೆ ಇದ್ದೀನಿ. ಸೊ ಆಮೇಲೆ ಚಂಡೆ ಕಲ್ತ್ಕೊಂಡೆ, ಮದ್ದಳೆ ಕಲ್ತ್ಕೊಂಡೆ ಯಕ್ಷಗಾನದ್ದು. ಆಮೇಲೆ ಪುತ್ತೂರಲ್ಲಿ ಕಾಂಚನೇಶ್ವರ ಭಟ್ ಅವ್ರ ಹತ್ರ ಶಾಸ್ತ್ರೀಯ ಮೃದಂಗವನ್ನು ಕಲಿತೆ. ಸೊ ಸೀನಿಯರ್ ಹಂತದ ಪಾಠವನ್ನು ಅಲ್ಲಿ ಮುಗಿಸಿದ್ದೀನಿ. ಆಮೇಲೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಒಂದಷ್ಟು ಕಾರಣಗಳಿಂದ. ಸೊ ಪರ್ಕಷನಲ್ಲೇ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ. ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದಲ್ಲೇ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಆ ದಿನಗಳಲ್ಲಿ. ಆಮೇಲೆ ಈಗ ಹೋಗ್ತಾ ಥಿಯೇಟರ್ ಕಲ್ಯಾಣ, ಹೊಸ್ತು ಕಲ್ಯಾಣ ಒಂದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ ಅನ್ಕೊಂಡು ಸ್ಕೂಲ್ ಕಾಲೇಜ್ ಲೆವೆಲ್ ಅಲ್ಲೂ ಈ ತರದ್ರಲ್ಲೇ ಹೌದು ಎಲ್ಲ ಪರ್ಕಷನ್ ಅಲ್ಲೇ. ನಾನು ಸ್ಟೇಟ್ ಲೆವೆಲ್ ಅಲ್ಲಿ ಮೃದಂಗ ಕಾಂಪಿಟೇಷನ್ ಅಲ್ಲಿ ಕೂಡ 2nd ಪ್ಲೇಸ್ ಎಲ್ಲ ತಗೊಂಡೆ. ನಾನು ಪ್ರೈಮರಿ ಎಲ್ಲ ನಾನು ಊರಲ್ಲೇ ಮುಗಿಸಿದ್ದು, ನಮ್ಮ ಮರ್ಕಂಜ ಅಂತ ಒಂದು ಸಣ್ಣ ಹಳ್ಳಿ. ಆಮೇಲೆ PUC ಎಲ್ಲ ಬಂದು ಅರಂತೋಡು ಅಂತ ಒಂದು ಕಾಲೇಜಲ್ಲಿ, NMPU ಕಾಲೇಜ್ ಅಂತ. ಆಮೇಲೆ ನನ್ನ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದರೆ ಡಿಗ್ರಿಯಿಂದ ನಾನು ಮೂಡಬಿದ್ರೆ ಆಳ್ವಾಸ್ ಕಾಲೇಜ್ಗೆ ಸೇರಿಕೊಂಡೆ. ಡಿಗ್ರಿ ಮತ್ತು ಮಾಸ್ಟರ್ಸ್ ಅಲ್ಲೇ ಮುಗಿಸಿ ನಾನು ಅಲ್ಲೇ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಒಂದು 7 ತಿಂಗಳು. ಆಳ್ವಾಸ್ ನನಗೆ ಎಷ್ಟರ ಮಟ್ಟಿಗೆ ತುಂಬ ಇಂಪಾರ್ಟೆಂಟ್. ಅದು ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಅಲ್ಲಿ ಫ್ರೀ ಸೀಟ್ ಕೊಟ್ಟು ಎಜುಕೇಷನ್ನ ನಾನು ತಗೊಂಡಿದ್ದು. ಅಂದರೆ ಅಲ್ಲಿ ಸ್ಪೋರ್ಟ್ಸಲ್ಲಿ ಮತ್ತು ಆರ್ಟ್ ಫೀಲ್ಡಲ್ಲಿ ಇದ್ದವ್ರಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಅಲ್ಲಿ ನಾನು ತುಂಬ ಹೊಸ ವಿಚಾರಗಳನ್ನು ಕಲಿತಾ ಹೋದೆ. ಪ್ಲಸ್ ನನಗೆ ಅಲ್ಲಿಂದ ತುಂಬ ಐಡೆಂಟಿಟಿ ಸಿಕ್ಕಿದ್ದು. ಅಂದರೆ ನಾವು ಆಳ್ವಾಸ್ ಟೀಮಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪರ್ಫಾರ್ಮೆನ್ಸ್ಗೆ ಹೋಗ್ತಾ ಇದ್ವಿ. ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿಗೆ ಹೋಗಿ ನುಡಿಸಿರಿ ಘಟಕ ಅಂತ ಅಂದ್ಕೊಂಡು ಎಲ್ಲ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ದಿವ್ಯಶ್ರೀ ನಾಯಕ್ ಅಂತ ಹೇಳಿದರೆ ಒಂದಷ್ಟು ಇನ್ನೂ ಜಾಸ್ತಿ ಜನರಿಗೆ ಗೊತ್ತಾಗ್ತಾ ಹೋಯಿತು. ಸೊ ಅಲ್ಲಿಂದನೇ ನಾನು ಗುರುತಿಸ್ಕೊಂಡಿದ್ದು ಬರೀ ಪರ್ಕಷನಲ್ಲಿ. ಸೊ ನನ್ನ ಚೈಲ್ಡ್ಹುಡ್ ಎಲ್ಲ ಯಕ್ಷಗಾನ, ಚಂಡೆ, ಮದ್ದಳೆ, ಮೃದಂಗ ಇದರಲ್ಲೇ ಇತ್ತು ಅಂತ ಹೇಳ್ಬೋದು. ಈಗ ಥಿಯೇಟರ್ಗೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಇವಾಗ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಈ ಥರದ ಕಲೆಗಳಲ್ಲಿ ಜಾಸ್ತಿ ಗುರುತಿಸ್ಕೊಳ್ತಾರೆ. ನೀವು ಡಿಫ್ರೆಂಟ್ ಆಗಿ ಚೆಂಡೆಯನ್ನ ಪ್ರಾಕ್ಟೀಸ್ ಮಾಡುವಾಗ ಹೇಗಿತ್ತು ಸಪೋರ್ಟ್? ಮನೆಯಿಂದ ಖಂಡಿತ ಇದ್ದೇ ಇರುತ್ತೆ, ಬಟ್ ಸೋಷಿಯಲಿ ಹೇಳೋದಾದ್ರೆ ಯಾವ ಥರ ಸಪೋರ್ಟ್ ಸಿಕ್ತು? ಯಾವ ಥರ ಸಮಸ್ಯೆಗಳನ್ನ ಎದುರಿಸ್ಬೇಕಾಯ್ತು ಅಂತ? ಸಪೋರ್ಟ್ ಎಷ್ಟು ಸಿಕ್ತೋ ಅಷ್ಟೇ ತುಂಬ ಬಂತು. ಕ್ರಿಟಿಕ್ಸ್ ಏನು ಹೊರಗಿನ ಜನ ಮಾಡೋದಲ್ಲ, ಯಕ್ಷಗಾನ ಫೀಲ್ಡಲ್ಲಿ ಯಾರಿದ್ದಾರೆ ಅವರಿಂದನೇ ನನಗೆ ಬರ್ತಾ ಇದ್ದಿದ್ದು. ಅಪ್ಪ ಅಮ್ಮ ಆಬ್ವಿಯಸ್ಲಿ, ಅಪ್ಪನೇ ನನ್ನ ತಂದೆ ಮೊದಲ ಗುರು ಆಗಿರೋದ್ರಿಂದ ಮನೆಯಲ್ಲಿ ತುಂಬ ಸಪೋರ್ಟ್ ಇತ್ತು. ನನ್ನ ಅಕ್ಕನ ನಾನು ಇಲ್ಲಿ ನೆನೆಸ್ಕೊಳ್ಳೇಬೇಕು, ರೂಪಶ್ರೀ ಅಂತ. ನಾನು ಪ್ರೋಗ್ರಾಮ್ಸ್ ಟೈಮಲ್ಲಿ ಆವಾಗ ಹೆಂಗಾಗಿತ್ತು ಅಂತ ಹೇಳಿದರೆ, ನಾನು ಸ್ಟೇಜ್ ಇನ್ನೇನು ಪರ್ಫಾರ್ಮ್ ಕೊಡೋಕ್ಕೆ ಶುರು ಮಾಡಿದ ಟೈಮಲ್ಲಿ ಆ 4th ಸ್ಟ್ಯಾಂಡರ್ಡಲ್ಲಿ ಎವ್ರಿ ವೀಕೆಂಡ್ ನನಗೆ ಶೋಸ್ ಸಿಗ್ತಾಯಿತ್ತು. ಸೊ ಸ್ಕೂಲ್ಗೆ ಹೋಗೋದು ತುಂಬ ಕಡಿಮೆ ಆಗ್ತಾಯಿತ್ತು. ಅವಾಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಯಕ್ಷಗಾನ ರಾತ್ರಿ ಇಡೀ ಚಂಡೆ ಪ್ಲೇ ಮಾಡಿ ಬೆಳಗ್ಗೆ ಅಲ್ಲಿ ಸ್ಕೂಲಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಎಜುಕೇಷನ್ನೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು ನನ್ನ ಅಕ್ಕ. ಸೊ ಅವಳನ್ನು ಇಲ್ಲಿ ನೆನೆಸ್ಕೊಳ್ಳೇಬೇಕು ನಾನು. ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ತು. ಆದರೆ ಕ್ರಿಟಿಕ್ಸ್ ಹೆಂಗಾಯಿತು ಅಂತ ಹೇಳಿದ್ರೆ, ಈಗ ಯಕ್ಷಗಾನ ಅಂದರೆ ಗಂಡು ಕಲೆ ಅಂತ ಜನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನನ್ನ ಪ್ರಕಾರ ಗಂಡು ಕಲೆ ಅಂತ ಹೇಳಿದರೆ ಅದು ಗಂಡಸರೇ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಗಂಡಸರಿಂದ ಮಾತ್ರ ಸಾಧ್ಯ ಆಗುವಂಥ ಕಲೆ ಅಲ್ಲ ಅಂತ ನನ್ನ ಪ್ರಕಾರ. ಯಕ್ಷಗಾನ ಅಂತ ಹೇಳಿದರೆ ಈಗ ನೀವು ಯಕ್ಷಗಾನ ವೇಷಗಾರಿಕೆ ನೋಡಿರ್ಬೋದು, ತುಂಬ ಹೆವಿ ಇರುತ್ತೆ ಅವರ ಕಾಸ್ಟ್ಯೂಮ್ಸ್ ಇರ್ಬೋದು, ಅಥವಾ ಚಂಡೆನ ವೆಯ್ಟ್, ಈಗ ತೆಂಕುತಿಟ್ಟಲ್ಲಿ ಚಂಡೆನ ನಾವು ಹೆಗಲ ಮೇಲೆ ಹಾಕ್ಕೊಂಡು ನಿಂತ್ಕೊಂಡು ಪ್ಲೇ ಮಾಡಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಒಂದು
ಎಕ್ಸ್ಟ್ರಾ ಸ್ಟ್ಯಾಮಿನಾ ಬೇಕು ನಿಮ್ಮ ಕೈಯಲ್ಲಿ. ಅದಕ್ಕೋಸ್ಕರ ಅಷ್ಟೇ ಆ ಒಂದು ಪುರುಷ ಕಲೆ ಅಂತ ಹೇಳಿದ್ದಾರೆ, ಬಿಟ್ಟರೆ ಗಂಡಸರೇ ಮಾಡಬೇಕು ಅಂತಲ್ಲ. ಆದರೆ ತಿಳ್ಕೊಂಡಿರೋದು ಗಂಡಸರು ಮಾಡಬೇಕು ಅಂತ. ಸೊ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ, ತೀರಾ ಗುರುತಿಸ್ಕೊಂಡ ದೊಡ್ಡ ದೊಡ್ಡ ಕಲಾವಿದರೆ ಆನ್ ಸ್ಟೇಜ್, ಈಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ಆ ಕಲಾವಿದರ ಹೆಸರನ್ನು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಅದು ನನ್ನ ಮೊದಲ ಶೋ ಹೊರಗಡೆಯದ್ದು. ನಾನಂದರೆ ಊರಲ್ಲಿ ಸಣ್ಣ ಸಣ್ಣ ನಮ್ಮ ಜಾತ್ರೆ ಆ ಥರ ಕೊಡ್ತಾ ಇದ್ದೆ. ಹೊರಗಡೆ ಹೋಗಿ ನಾನು ಫಸ್ಟ್ ಪ್ರೋಗ್ರಾಮ್ ಕೊಟ್ಟಿದ್ದು, ಅಂದರೆ ಒಂದು ಸ್ವಲ್ಪ ದೊಡ್ಡ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ದು. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಅಂಥ ಭಾಗವತರ ಜೊತೆ ನಾನಿವತ್ತು ಚಂಡೆ ಪ್ಲೇ ಮಾಡ್ತೀನಿ ಅಂತ ನನಗೆ ಖುಷಿ ಇತ್ತು. ಆದರೆ ಅಲ್ಲಿ ನಾವು ಸ್ಪಾಟಿಗೆ ಹೋಗಿದ ತಕ್ಷಣ ಆ ಭಾಗವತರು ಏನು ಹೇಳಿದ್ರೆ ಅಂದರೆ, ಒಂದು ಹುಡುಗಿ ನಾನು, ಇನ್ನೊಂದು ಅಷ್ಟು ಚಿಕ್ಕವಳು, ನಾನು ಅವ್ರಿಗೆ ಭಾಗವತಿಕೆ ಮಾಡಲ್ಲ ಅಂತ ಹೇಳಿಬಿಟ್ರು. ಅಪ್ಪ ತುಂಬ ಬೇಜಾರು ಮಾಡ್ಕೊಂಡ್ರು. ಅಪ್ಪ ಆಮೇಲೆ ಅಲ್ಲಿದ್ದು ಆರ್ಗನೈಸರ್ಸ್ ಹತ್ರ ಎಲ್ಲ ಮಾತಾಡಿ, ಆರ್ಗನೈಸರ್ಸ್ ಭಾಗವತರಿಗೆ ಹೇಳಿ ಸರಿ ಆಗಲಿ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಭಾಗವತರು. ಯಕ್ಷಗಾನ ಶುರು ಆಗೋ ಮುಂಚೆ ನಾವು ಪೀಠಿಕೆ ಅಂತ ಒಂದು ಪ್ಲೇ ಮಾಡ್ತೀವಲ್ಲ. ಸೊ ಪೀಠಿಕೆಯನ್ನು ಶುರು ಮಾಡಿ ಆಗಲೇ ಅವರು ನನ್ನನ್ನೇ ನೋಡ್ತಿದ್ರು. ನಾನು ಚಂಡೆ ಪ್ಲೇ ಮಾಡೋದನ್ನೇ ನೋಡ್ತಿದ್ರು. ಅವಾಗ ನಾನು ಕೂತ್ಕೊಂಡು ಚಂಡೆ ಪ್ಲೇ ಮಾಡ್ತಾ ಇದ್ದೆ, ನಿಂತ್ಕೊಂಡು ಆಗ್ತಾ ಇರಲಿಲ್ಲ ಅಂತ. ಇನ್ನೇನು ಪೀಠಿಗೆ ಮುಕ್ತಾಯ ಮಾಡೋ ಮುಂಚೆನೇ ಅವರು ತಾಳವನ್ನು ಕೆಳಗಡೆ ಇಟ್ಟು ಎದ್ದು ನಿಂತು ನನಗೆ ಶೇಕ್ ಹ್ಯಾಂಡ್ ಮಾಡಿದ್ದು ನನಗೆ ಇನ್ನೂ ನೆನಪಿದೆ. ಸೊ ಅಲ್ಲಿಂದ ಅಪ್ಪ ನನಗೆ ಇಷ್ಟೇ ಹೇಳಿದ್ದು, ಯಾರು ನಿನ್ನನ್ನು ತೆಗಳ್ತಾರೋ ಅಥವಾ ಹೊಗಳ್ತಾರೋ ಅದು ನಿನಗೆ ಬೇಡ. ನೀನು ನಿನ್ನ ಇಂಟ್ರೆಸ್ಟಿಂದ ನೀನು ಬಂದಿದ್ಯಾ, ನೀನು ಹಣದಿಂದ ಹೋಗಬೇಡ, ಹೆಸರಿಂದ ಹೋಗಬೇಡ, ನಿನ್ನ ಖುಷಿಗೆ ನೀನು ಮಾಡು ಅಂತ. ಸೊ ಆ ಥರದ್ದೆಲ್ಲ ತುಂಬ ಸ್ಟೇಜಲ್ಲೇ ಅವರು ನಮಗೆ ಏನು ಈಗ ಎಕ್ಸ್ಪ್ರೆಷನ್ ಮಾಡೋರು. ಏನೋ ಮಿಸ್ಟೇಕ್ ಮಾಡದಿದ್ರು ಕೂಡ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋ ಥರ ಎಲ್ಲ ಎಕ್ಸ್ಪ್ರೆಷನ್ ಕೊಟ್ಟಿರೋ ಕೆಲವು ಕಲಾವಿದರೆಲ್ಲ ಇದ್ದಾರೆ ಆನ್ ಸ್ಟೇಜ್. ನನ್ನನ್ನು ಒಬ್ಬರು ವೇಷಗಾರಿಕೆಯವರು, ಅದನ್ನು ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಲ್ಲಿ. ನಾನು ಚಂಡೆ ಪ್ಲೇ ಮಾಡ್ತಿದ್ದೀನಿ, ಅವರು ವೇಷ ಮಾಡ್ತಾ ಇದ್ದಾರೆ. ಸಡನ್ನಾಗಿ ನಿಲ್ಲಿಸ್ಬಿಟ್ರು, ಎದ್ಬಿಟ್ಟು ಹೋದ್ರು, ನಾನು ಮಾಡಲ್ಲ, ಕುಣಿಯಲ್ಲ ಅಂತ. ಯಕ್ಷಗಾನ ನಡೀತಾ ಇದೆ, ಆಡಿಯನ್ಸ್ ಎಲ್ಲ ತಬ್ಬಿಬಾದ್ರು ಏನಕ್ಕೆ ಹಿಂಗೆ ನಡೀತಾ ಇದೆ ಅಂತ. ಆಮೇಲೆ ಭಾಗವತರೆಲ್ಲ ಕನ್ವಿನ್ಸ್ ಮಾಡಿ, ಅಂದರೆ ವಿದೌಟ್ ಎ ರೀಸನ್, ನನ್ನಿಂದ ಏನೂ ತಪ್ಪಾಗಿಲ್ಲ. ಸೊ ಈ ಥರ ಎಲ್ಲ ಮಾಡೋಕ್ಕೆ ತುಂಬ ನೋಡ್ತಾರೆ. ಆಮೇಲೆ ಆಬ್ವಿಯಸ್ಲಿ ಗೊತ್ತಿದೆ, ಜಾತಿ ಮೇಲೆ ಇದು ಮಾಡೋದು, ಜಾತಿ ನೋಡಿಕೊಂಡು ಏನು ಅವಕಾಶ ಕೊಡೋದು, ಇದೆಲ್ಲ ತುಂಬ ನಡೀತಾ ಇದೆ. ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡು ನನಗೆ ಯಾವ್ದು ಖುಷಿ ಕೊಡುತ್ತೆ, ನನಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅವರನ್ನು ನಾನು ನೆನೆಸ್ಕೊಂಡು ನನ್ನ ಖುಷಿಗೆ, ನನ್ನ ಅಪ್ಪನಿಂದ ಬಂದ ಒಂದು ಕಲೆ ಇದೆ. ಸೊ ನಾನು ಇಷ್ಟಪಟ್ಟು ಮಾಡಿದ ಕಲೆ ಇದೆ. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹುಡುಗಿರು ಮಾಡೋದನ್ನ ಯಾಕೆ ಮಾಡಿದೆ ಅಂತ ಹೇಳಿದರೆ, ಫಸ್ಟಿಗೆ ನಾನು ತಂದೆಗೋಸ್ಕರ ಕಲ್ತಿದ್ದು. ಆಮೇಲೆ ಕಲಿತಾ ನನಗೆ ಒಂದು ಖುಷಿ ಅನ್ನಿಸ್ತಾರೆ, ನಾನೇ ಫಸ್ಟ್ ಹುಡುಗಿ ಅಲ್ವಾ. ಸೊ ನನ್ನ ನಂತರ ಒಂದಷ್ಟು ಹುಡುಗಿರು ಬಂದರೆ ನನ್ನನ್ನು ಇವ್ರು ಫಸ್ಟು, ಇವ್ರನ್ನ ನೋಡಿ ನಾನು ಕಲಿತೆ ಅಂತ ಅವ್ರಿಗೂ ಅನಿಸುತ್ತಲ್ಲ, ಯಾರಾದರೂ ಅವ್ರಿಗೂ ನನ್ನನ್ನು ನೋಡಿ ಮಾಡಬೇಕು ಅಂತ ಅನಿಸ್ಬೋದಲ್ಲ ಅಂತ ಅಂದ್ಕೊಂಡು ನಾನು ಆಮೇಲೆ ಇಷ್ಟಪಟ್ಟು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋದೆ. ಓಕೆ, ಇವಾಗ ಶರತ್ ಅವರನ್ನ ಕೇಳೋದಾದ್ರೆ, ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸ್ಕೊಳ್ಳುವಂಥದ್ದು, ಯಾವ ರೀತಿ ನೀವು ರಂಗಾಯಣದ ಕಡೆಗೆ ಪಯಣ ಬೆಳೆಸುವಲ್ಲಿ ಯಾವ ರೀತಿ ಶ್ರಮ ಇತ್ತು ಬಾಲ್ಯದಲ್ಲಿ ಅಂತ? ಬಾಲ್ಯದಲ್ಲಿ ಇಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಲ್ವಾ. ಸೊ ಸಿನಿಮಾದು ಸ್ವಲ್ಪ ಜಾಸ್ತಿ ಟಚ್ ಇರುತ್ತೆ. ಹೆಂಗಂದರೆ ಸ್ಕೂಲಲ್ಲೇ ಎವ್ರಿ ಸ್ಯಾಟರ್ಡೇಸ್ ಅಂದರೆ ಸ್ಕೂಲ್ ಟೈಮ್ಸಲ್ಲೇ ಥಿಯೇಟ್ರಿಗೆ ಹೋಗೋದೆಲ್ಲ ಜಾಸ್ತಿ ಅಭ್ಯಾಸ ಇತ್ತು. ಸ್ಯಾಟರ್ಡೇಸ್ ಎಲ್ಲ ಹಾಫ್ ಡೇ ಅಲ್ವಾ, ಯೂನಿಫಾರ್ಮಲ್ಲಿ ಹಾಫ್ ಡೇ ಮುಗಿದ ತಕ್ಷಣ ಯೂನಿಫಾರ್ಮಲ್ಲಿ ಟಿ ಶರ್ಟ್ ಅದರಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ತಾ ಇದ್ವಿ ಅಷ್ಟು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಾ ಈ ಥರ? ಏನಿಲ್ಲ. ಹಿಂದೆ ಮುಂದೆ ಎಲ್ಲಿ ಹುಡುಕಿದ್ರು ಆರ್ಟ್ ಫೀಲ್ಡಲ್ಲಿ ಯಾರೂ ಇಲ್ಲ. ಆ ಥರ ಕ್ರೇಜ್, ಸಿನಿಮಾ ಹೋಗಬೇಕು ಅಂತ. ಆಮೇಲೆ ಹಂಗೆ PUC ಆಯಿತು, ಡಿಗ್ರಿ ಆಯಿತು. ಅದೇ ಡಿಗ್ರಿ ಒಂದು ಬೇಸಿಕ್ ಒಂದು ಇರಬೇಕು ಮನುಷ್ಯನಿಗೆ ಅಂತೇಳಿ ಮನಸ್ಸೆಲ್ಲ ಈ ಕಡೆನೆ, ಆರ್ಟ್ ಫೀಲ್ಡ್ ಕಡೆನೆ. ಸೊ ಬೇಗ ಡಿಗ್ರಿ ಒಂದು ಮುಗಿಸಿ ಸರಿ ನಡಿ ಅಂದ್ಬಿಟ್ಟು 10th ಸಿನಿಮಾಗೆ ಸೇರ್ಕೊಂಡಿದ್ದು, ಆ್ಯಕ್ಟಿಂಗ್ ಕ್ಲಾಸಿಗೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್, ಅಲ್ಲಿ 3 months ವೀಕೆಂಡ್ ಕೋರ್ಸ್. ಆ ವೀಕೆಂಡ್ ಕೋರ್ಸ್ ಮುಗಿತಾ ಕೊನೆ ಹಂತಗಳಲ್ಲಿ ಅಲ್ಲಿ ನಮಗೆ ಮೆಂಟರ್ಸ್ ಇದ್ರು, ಶೈಲಜಾ ಅರಸ್ ಮತ್ತು ಧರ್ಮೇಂದ್ರ ಅರಸ್ ಅಂತ, ಇಬ್ಬರು ಗಂಡ ಹೆಂಡತಿ. ಅವರು ನನ್ನ ನೋಡಿ ನನಗೆ, ನೀನು ಥಿಯೇಟ್ರ್ ಮಾಡ್ಬೋದು, ಟ್ರೈ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಆಮೇಲೆ ರಂಗಾಯಣ ಅಂತ ಹೇಳಿದ್ರು. ಈ ಥರ ಇದೆ, ನೀನಾಸಮು, ರಂಗಾಯಣ, ಸಾಣೆಹಳ್ಳಿ, ಈ ಥರ ಎಲ್ಲ ಇದೆ ಅಂತ. ನಾನು ಫಸ್ಟು ಅದೆಲ್ಲರದ್ದು ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ ಕೇಳ್ಕೊಂಡೆ. ಹಳ್ಳಿನ, ಊರ, ಕಾಡ ಅಂತ. ಎಲ್ಲ ಊರು ಬೇರೆ, ನೀನಾಸಮ್ ಕಾಡು ಅಂದರು. 1 ವರ್ಷ ಆಗಲ್ಲ ಅಲ್ಲಿ. ಇನ್ನು ಸಾಣೆಹಳ್ಳಿ ಸ್ವಲ್ಪ ಇಂಟೀರಿಯರ್ ಅಂದರು. ಇದು ರಂಗಾಯಣ ಮೈಸೂರಲ್ವಾ, ಸ್ವಲ್ಪ ಸಿಟಿ ಮಧ್ಯದಲ್ಲಿದೆ. ಸೊ ಓಕೆ ಅಂತ ಹೇಳಿ
ರಂಗಾಯಣಕ್ಕೆ ಹೋಗಿ ಇಂಟರ್ವ್ಯೂ ಕೊಟ್ಟು ರಂಗಾಯಣದಲ್ಲಿ ಸೆಲೆಕ್ಟ್ ಆಯಿತು. 2015 ಥಿಯೇಟರ್ ಜರ್ನಿ ಇಲ್ಲಿ ತನಕ ಸ್ಟಾರ್ಟ್ ಆಗಿದೆ. ರಂಗಾಯಣದ ಇಂಟರ್ವ್ಯೂ ಅಂತ ಹೇಳಿದ್ರಿ, ಅದು ಯಾವ ತರ ಇರತ್ತೆ ಅಂತ? ಅಲ್ಲಿ ಒಂದು ಅಂದ್ರೆ ಇಷ್ಟು ಕ್ವಾಲಿಫಿಕೇಶನ್ ಇದು ಅಂತಾನೆ ಏನಾದ್ರು ಫಿಕ್ಸ್ ಆಗಿರತ್ತಾ, ಅಥವಾ ಆಡಿಷನ್ ಕೊಟ್ಟು ಆಡಿಷನ್ ಮಾಡಬೇಕು? ಅಂದ್ರೆ PUC ಆಗಿರ್ಬೇಕು, PUC ಆಗಿರ್ಬೇಕು. ಒಂದು 150ರಿಂದ 200 ಜನ ಬಂದಿರ್ತಾರೆ, ಅಪ್ಲಿಕೇಶನ್ ಹಾಕಿ ಬಂದಿರ್ತಾರೆ. ಅದರಲ್ಲಿ 20 ಜನ ಸೆಲೆಕ್ಟ್ ಮಾಡ್ತಾರೆ, 20 ಇಲ್ಲ 15 ಜನ ಸೆಲೆಕ್ಟ್ ಮಾಡ್ತಾರೆ. ನಾನು ಇದ್ದಿದ್ದ ವರ್ಷ 15 ಜನ ಸೆಲೆಕ್ಟ್ ಮಾಡಿದ್ರು. ಹಾಗೆ ಅಂದರೆ ಥಿಯೇಟ್ರ್ ಬ್ಯಾಕ್ಗ್ರೌಂಡೇ ಇರಬೇಕು ಅಂತ ಆ ಥರ ಏನಿಲ್ಲ ಅಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ. ಆ ಕ್ಷಣದಲ್ಲಿ ಅವ್ರು ಏನು ಕೇಳ್ತಾರೆ ಅದನ್ನು ನಾವು ಏನು ಹೇಳ್ತೀವಿ, ಅದು ಅವ್ರಿಗೆ ಇಷ್ಟ ಆದರೆ ಓಕೆ ಅಂತ ತಗೋತಾರೆ. ಸೊ ಅಲ್ಲಿನ ಟ್ರೈನಿಂಗ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ಥರದ್ದು ಹೆಲ್ಪ್ ಆಯಿತು? ಅಂದರೆ ಸಿನಿಮಾ ಅವಕಾಶ ಆಗಿರ್ಬೋದು, ಆ ಥರದ್ದು ಏನಾದ್ರು ಸಿಕ್ಕಿತ್ತಾ? ಹೇಗೆ? ಇಲ್ಲಿ ತನಕ ಸಿನಿಮಾ ಸೀರಿಯಲ್ ಕಡೆ ಅಲ್ಲ, ಥಿಯೇಟರ್ಗೆ ಹೋದ್ಮೇಲೆ ಕಡೆ ಸಾಕಷ್ಟು ಕಲಾವಿದ್ರು ಇದನ್ನೇ ಹೇಳ್ತಾರೆ. ಅಂದ್ರೆ ಥಿಯೇಟರ್ ಅಂತ ಒಂದ್ಸರಿ ಹೋಗಿದ್ಮೇಲೆ ಅದರಿಂದ ಹೊರಗೆ ಬಂದು ಈ ಸಿನಿಮಾ ಅಥವಾ ಸೀರಿಯಲ್ ಈ ರಂಗಕ್ಕೆ ಬರುವಂತ ತೀರಾ ಕಷ್ಟದ ಕೆಲಸ ಅಂತ ಹೇಳ್ತಾರೆ. ನಿಮಗಂತ ಥಿಯೇಟರ್ಗೆ ಹೋಗಕ್ ಮುಂಚೆ ನಾರ್ಮಲ್ ಇವಾಗ ಟಿವಿಯಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ಬೇಕಾದ್ರೆ ಓಕೆ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಥಿಯೇಟ್ರ್ ಮಾಡಿ ನಿಮಗೆ ಸೀರಿಯಲ್ ಏನಾದರೂ ನೋಡ್ಬಿಟ್ರೆ ಈಗ ಏನು ಮಾಡ್ತಿದ್ರು ಅವರು, ಯಾಕೆ ಹಂಗೆ ಅಂದರೆ ಅವ್ರನ್ನ ಬೈಯೋದಂತಲ್ಲ, ಅಲ್ಲಿ ನಮ್ಗಲ್ಲಿ ಏನೋ ಸರಿ ಆಗ್ತಿಲ್ಲ ಅಂತ ಆಗ್ತಾ ಇರುತ್ತೆ. ಅಲ್ಲಿ ಕಥೆಗಳು ಅಷ್ಟೇ, ಎಷ್ಟೊಂದು ಕತೆ ಒಳ್ಳೊಳ್ಳೆ ಕಥೆಗಳಿದೆ ಕನ್ನಡದಲ್ಲಿ, ಅದನ್ನೆಲ್ಲ ಸೀರಿಯಲ್ಸ್ ಮಾಡ್ಬೋದು. ಅದನ್ನೆಲ್ಲ ಮಾಡೋದಿಲ್ಲ, ಅದು ಬಿಟ್ಟು ಸುಮ್ಮನೆ ಜಸ್ಟ್ ಅದೇ ಅವ್ರ TRP ಸೀರಿಯಲ್ಸ್ ಆಗ್ತಿದೆ ಅಷ್ಟೇ. ಸೊ ನಂತರ ನಿಮ್ಮ ಇಬ್ಬರ ಕಾಂಬಿನೇಷನ್ ಆಗಿದ್ದು ಯಾವಾಗ? ಈ ಕೈವಲ್ಯ ಸಂಸ್ಥೆಯ ಹುಟ್ಟಿನ ಬಗ್ಗೆ ಹೇಳೋದಾದ್ರೆ, ಯಾಕಾಗಿ ಅಂತ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ನಿಮ್ಗೆ ಅನ್ಸಿತ್ತು? ಬಿಕಾಸ್ ನೀವು ಯಕ್ಷಗಾನ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದಂಥವ್ರು, ಸೊ ಇಂಥ ಒಂದು ಅನಿವಾರ್ಯತೆ ಏನಿತ್ತು ಅಂತ? ನಾನು ಮತ್ತೆ ಶರತ್ ಒಂದು 5 ವರ್ಷದಿಂದ ಫ್ರೆಂಡ್ಸ್. ನಾವು ಕೈವಲ್ಯ ತಂಡದ ಹುಟ್ಟಾಗಿದ್ದು ಈ ಲಾಕ್ಡೌನ್ ಟೈಮಲ್ಲಿ, ಸೆಕೆಂಡ್ ಲಾಕ್ಡೌನ್ ಅನ್ಸುತ್ತಲ್ಲ, ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ. ಇದರಿಂದ ನಮಗೆ ಲಾಭ ದುಡ್ಡು ಮಾಡಬೇಕು ಖಂಡಿತ ಮಾಡಿದ್ದಲ್ಲ, ನಮ್ಗೆ ಲಾಭ ಆಗ್ಲೂ ಇಲ್ಲ, ನಾವು ದುಡ್ಡು ಮಾಡ್ಲೂ ಇಲ್ಲ. ನಮಗೆ ಮೇನ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಫಸ್ಟ್ ನನಗೆ ಎಸ್ಪೆಷಲಿ ನನಗೆ ನಾನು ನನ್ನ ಐಡೆಂಟಿಟಿನ ಕಳ್ಕೊಂಡು ಬರ್ತಾ ಇದ್ದೀನಿ ಅಂತ ಫೀಲ್ ಆಗಕ್ಕೆ ಶುರು ಆಯಿತು. ನನ್ನಲ್ಲಿ ಏನೋ ಇದೆ ಟ್ಯಾಲೆಂಟು, ನಾನು ಅದನ್ನು ಯೂಸ್ ಮಾಡ್ಕೋತಿಲ್ಲ ಅಂತ ಅನ್ಸಕ್ಕೆ ಶುರು ಆಯಿತು ನನಗೆ. ಆಮೇಲೆ ಇವನಿಗೂ ನಾನು ಹೇಳಿದೆ, ನಾವಿಬ್ರು ಏನೂ ಮಾಡ್ತಿಲ್ಲ, ನೀನು ಆರ್ಟ್ ಫೀಲ್ಡಲ್ಲಿದೆಯಾ, ನಾನು ಆರ್ಟ್ ಫೀಲ್ಡಲ್ಲಿದ್ದೀನಿ, ಏನೋ ಮಾಡಬೇಕು ಅಂತ ಮಾತಾಡ್ತಿದ್ದೀವಿ ಬಿಟ್ಟರೆ ಏನೂ ಮಾಡ್ತಿಲ್ಲ ನಾವು ಅಂತ ಇಬ್ಬರಿಗೊಬ್ರು ನಾವು ಬೈಕೊಳ್ಳೋಕೆ ಶುರು ಮಾಡ್ಕೊಂಡ್ವಿ. ಆಮೇಲೆ ಡಿಸೈಡ್ ಮಾಡಿದ್ದು, ಒಂದು ಟೀಮ್ ಮಾಡೋಣ, ದುಡ್ಡು ಬರುತ್ತಾ ಅದು ಬೇಡ, ನಮಗೆ ದುಡ್ಡು ಬರೋದು ಬೇಡ, ಫಸ್ಟು ನಾವು ಗುರ್ತಿಸ್ಕೋಬೇಕು, ನಮ್ಮ ಒಳ್ಳೆ ಕೆಲಸದಿಂದ ನಾವು ಗುರ್ತಿಸ್ಕೊಳ್ಳೋಣ. ಆಮೇಲೆ ಅವಕಾಶಗಳು ಯಾರೂ ನಮಗೆ ಕೊಡೋದಿಲ್ಲ, ನಾವೇ ಸೃಷ್ಟಿ ಮಾಡ್ಕೋಬೇಕು ಅದನ್ನು. ಕೂತಲ್ಲೇ ಇದ್ರೆ ಯಾರು ಬಂದು ಬಾರಪ್ಪ ಸೀರಿಯಲ್ ಮಾಡು, ಬಾ ನೀನು ಥಿಯೇಟ್ರಿಗೆ ಬಾ ಅಂತ ಯಾರೂ ಕರೆಯಲ್ಲ. ನಾವೇ ಒಂದು ನಮ್ಮ ಐಡೆಂಟಿಟಿನ ಸೃಷ್ಟಿ ಮಾಡಿಕೊಂಡು ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡು ಒಂದಷ್ಟು ಜನರಿಗೆ, ಆಮೇಲೆ ನಾನು ಹೇಳಿದ್ದು ಕಲ್ತ್ರೆ ಯೂಸ್ ಇಲ್ಲ, ಕಲ್ತಿದ್ದನ್ನು ಒಂದಷ್ಟು ಜನರಿಗೆ ನಾವು ಕಲಿಸ್ಬೇಕು, ಆವಾಗ ಕಲ್ತಿದ್ದಕ್ಕೂ ಒಂದು ಇದು ಅಂತ. ಸೊ ಹಂಗೆ ಅಂದ್ಕೊಂಡು ಕೈವಲ್ಯನ ಕಟ್ಟಿದ್ವಿ. ಅದರ ಅಂಡರಲ್ಲಿ ಕಥಕ್ ಕ್ಲಾಸಸ್ ಮಾಡಿದ್ವಿ, ಮ್ಯೂಸಿಕ್ ಕ್ಲಾಸ್ ಮಾಡಿದ್ವಿ, ಚಂಡೆ ಕ್ಲಾಸು, ಯಕ್ಷಗಾನ ಕ್ಲಾಸು, ಈ ಥರ ಮಾಡಿದ್ವಿ. ಸೊ 3 ಮಂತ್ಸ್ ಇದು ಬೇಸಿಕ್ ಕೋರ್ಸ್ ಅಂತ ಫಸ್ಟ್ ಮಾಡ್ಕೊಂಡ್ವಿ. ಸೊ ಒಂದಷ್ಟು ಮಕ್ಕಳು ಆ 3 ಮಂತ್ಸ್ ಕೋರ್ಸ್ನ ಮುಗಿಸ್ಕೊಂಡು ಹೋದರು ಟೀಮಿಂದ. ಸೊ ಆ ಥರ ಕಟ್ಟಿದ್ದು ಕೈವಲ್ಯ ಟೀಮ್ನ. ಆಮೇಲೆ ಅನ್ನಿಸ್ತು, ಓಕೆ 3 ಮಂತ್ಸ್ ಇದು ಕೋರ್ಸ್ ಮುಗೀತಲ್ಲ, ಇನ್ನು ಸುಮ್ಮನೆ ಇರೋದೇನಕ್ಕೆ, ಕಲಿಸೋದನ್ನು ಈಗ ಅಲ್ಲಿಗೆ ನಿಲ್ಸೋಣ, ಈಗ ನಾವು ಕಲಿಯೋಣ ಅಂದ್ಕೊಂಡು ಥಿಯೇಟ್ರಿಗೆ, ಆಮೇಲೆ ಥಿಯೇಟ್ರ್ ಮಾಡೋಣ, ಆ ಪ್ರೊಡಕ್ಷನ್ ಮಾಡೋಣ. ಸೊ ಇವಾಗ ಕೈವಲ್ಯ ಜನ ನೆನ್ಪಿಟ್ಕೋತಾ ಇದ್ದಾರೆ, ಓ ಕೈವಲ್ಯ ಅನ್ನೋ ಒಂದು ಟೀಮ್ ಇದೆ ಅಂತ. ಸೊ ಮಾಡಿದ್ದಕ್ಕೂ ಒಂದು ಖುಷಿ ಈಗ. ಓಕೆ, ಇಲ್ಲಿ ಟ್ರೈನಿಂಗ್ ಕ್ಲಾಸಸ್ ಕೊಡ್ತಿದ್ರಿ ಅಂತ ಹೇಳಿದ್ರೆ ನೀವು. ಸೊ ಇಂದಿನ ಜನರೇಷನ್ ಯಾವ ಥರದಲ್ಲಿ ರೆಸ್ಪಾನ್ಸ್ ಮಾಡಿದ್ರು ಇದಕ್ಕೆ? ಅಂದರೆ ಈ ಥರದ್ದು ಒಂದು ಹೊಸ ಪ್ರಯತ್ನಕ್ಕೆ ಸಾಕಷ್ಟು ನೆಗೆಟಿವ್ ಮಾರ್ಕ್ಸ್ ಬರೋದೇ ಹೆಚ್ಚಿರುತ್ತೆ. ಸೊ ಅಥವಾ ಸ್ಟೂಡೆಂಟ್ಸ್ನ ಕೊರತೆ ಇರೋದು, ಆ ಥರ ನಡೆಯುತ್ತೆ. ಸಾಕಷ್ಟು ಇಲ್ಲಿಗೆ ಸಂದರ್ಶನಕ್ಕೆ ಬಂದಂತಹ ಸಾಕಷ್ಟು ಕಲಾವಿದರು ಇದೇ ಒಂದು ಅಳಲನ್ನ ತೋಡ್ಕೊಂಡಿದ್ರು ನಮ್ಮ ಜೊತೆ. ಸೊ ನಿಮಗೆ ಏನ್ ಅನ್ಸುತ್ತೆ, ನೀವು ಈ ತರದ ಸವಾಲುಗಳನ್ನ ಫೇಸ್ ಮಾಡಿದ್ರ? ಖಂಡಿತ. ನಾನು ಇವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಶರತ್ಗೆ ಹೇಳ್ತಾ ಇದ್ದೆ,
ಅಂದರೆ ನಾವೇನು ಆರ್ಟ್ ಫಾರ್ಮ್ ಒಂದಷ್ಟು ಇಟ್ಕೊಂಡಿದ್ವಿ, ಕಥಕ್ ಇರ್ಬೋದು, ಯಕ್ಷಗಾನ, ಚಂಡೆ ಇರ್ಬೋದು. ಒಂದೊಂದು ಫಾರ್ಮ್ಗೆ ಒಂದು 15 ಸ್ಟೂಡೆಂಟ್ ಸಿಗೋದು ಕಷ್ಟನಾ? ಸಿಗ್ತಾರೆ ಅಂತ ನಾನು ಹೇಳಿದ್ದೆ. ಆದರೆ ಕಡೆಗೆ ಸಿಗ್ಲಿಲ್ಲ ನಮ್ಗೆ. ಒಂದೊಂದು ಫಾರ್ಮ್ಗೂ 15 ಜನರನ್ನು ಹುಡ್ಕೋದು ತುಂಬ ಕಷ್ಟ ಆಯ್ತು. ಆಮೇಲೆ ಮಿನಿಮಮ್ 10 ಅಂತ ಮಾಡ್ಕೊಂಡ್ಬಿಟ್ವಿ ನಾವು. ಆಮೇಲೆ ಮಿನಿಮಮ್ 5 ಇಟ್ಕೊಳ್ಳೋಣ ಅಂತ ಮಾತಾಡ್ಕೊಂಡ್ವಿ. ಸೊ ಕಷ್ಟ ಆಯಿತು. ಆದರೆ ಒಂದು ನಮಗೆ ಲಾಕ್ಡೌನ್ ಟೈಮ್ ಆಗಿದ್ದರಿಂದ ಮಕ್ಕಳು ಮನೇಲೇ ಇದ್ದಿದ್ದು, ಆ ಪೇರೆಂಟ್ಸ್ಗಳಿಗೂ ಸಾಕಾಗಿರುತ್ತೆ ಮಕ್ಕಳನ್ನ ನೋಡಿ. ಅಟ್ಲೀಸ್ಟ್ 1 hour ಅಲ್ಲಾದರೂ ಎಂಗೇಜ್ ಆಗಲಿ ಅಂತ ಒಂದಷ್ಟು ಜನ ಸೇರಿಸಿದ್ರು. ಬಟ್ ಕಲಿಯೋ ಇಂಟ್ರೆಸ್ಟ್ ಹೋಗಿಲ್ಲ ಅನ್ಕೋತೀನಿ ನಾನು. ಇನ್ನೂ ಕೂಡ ಯಕ್ಷಗಾನ ಅಥವಾ ಸಂಗೀತ ಇರ್ಬೋದು, ಅದರಲ್ಲಿ ಇಂಟ್ರೆಸ್ಟ್ ಇದೆ ಎಲ್ರಿಗೂ. ಪೇರೆಂಟ್ಸ್ ಕೂಡ ಒಂದಷ್ಟು ಸಪೋರ್ಟ್ ಮಾಡಬೇಕು ಅವ್ರಿಗೆ. ಈಗಿದು ಹೇಗಾಗಿದೆ ಅಂತ ಹೇಳಿದ್ರೆ, ಯಕ್ಷಗಾನ ಕಲ್ತ್ಬಿಟ್ರೆ ನಮ್ಮ ಪ್ರೆಸ್ಟೀಜ್ ಕಡಿಮೆ ಆಗುತ್ತೆ, ಡ್ರಾಮಾ ಥಿಯೇಟ್ರಿಗೆ ಹೋಗ್ಬಿಟ್ರೆ ನಮ್ಮ ಪ್ರೆಸ್ಟೀಜಿಗೆ ಏನಾದರೂ ಇದಾಗುತ್ತೆ, ಆ ಥರ ಪೇರೆಂಟ್ಸ್ ತಲೆಯಲ್ಲೇ ಇದೆ. ಅದೆಲ್ಲ ಖಂಡಿತ ಮಾಡಬಾರ್ದು. ಬಿಕಾಸ್ ಆರ್ಟ್ ಫೀಲ್ಡ್ ಅಂತ ಹೇಳಿದ್ರೆ ಅದರಲ್ಲಿ ಏನು ಹೋಪ್ಸ್ ಇಲ್ಲ ಅಥವಾ ಅದರಲ್ಲಿ ಬೆಳೆಯೋಕ್ಕಾಗಲ್ಲ, ಖಂಡಿತ ಅಲ್ಲ. ಏನೂ ಸಿಗದಿದ್ರು ನಿಮಗೆ ನಿಮ್ಮ ನೆಮ್ಮದಿ ಒಂದು ಸಿಗುತ್ತೆ ಅದರಲ್ಲಿ. ಎಲ್ಲೂ ಸಿಗೋದಿರೋ ಸಂಪೂರ್ಣವಾದ ನೆಮ್ಮದಿ ನಿಮಗೆ ಸಿಗೋದು ಈ ಆರ್ಟ್ ಫೀಲ್ಡಲ್ಲಿ ಹೋದರೆ. ಸೊ ಪೇರೆಂಟ್ಸ್ ಮೇನ್ ಸಪೋರ್ಟ್ ಮಾಡಬೇಕು ಅದಕ್ಕೆ. ಬಟ್ ನಮಗೆ ಸ್ಟಾರ್ಟಿಂಗಲ್ಲಿ ರೆಸ್ಪಾನ್ಸ್ ಬರೋದು ಕಷ್ಟ ಆಯಿತು. ಬಿಕಾಸ್ ನಾವು ಆನ್ಲೈನ್ ಕ್ಲಾಸ್ ತಗೋತಾ ಇದ್ದಿದ್ದು, ನಮಗೂ ಟ್ರಿಕ್ಸ್ ಗೊತ್ತಾಗಲಿಲ್ಲ ಎಲ್ಲಿ ನಾವು ಅದನ್ನು ಪಬ್ಲಿಸಿಟಿ ಮಾಡ್ಬೋದು. ಇದು ಸ್ವಲ್ಪ ನಮಗೂ ಅದು ಕೂಡ ಸ್ವಲ್ಪ ನಾವು ಎಡವಿದ್ವಿ ಅಂತ ಅನಿಸುತ್ತೆ. ಬಟ್ ನಾವು ಅಂದ್ಕೊಂಡಷ್ಟು ನಮಗೆ ರೀಚ್ ಆಗಲಿಕ್ಕಾಗಲಿಲ್ಲ. ಬಟ್ ಓಕೆ, ನಮಗೆ ರೆಸ್ಪಾನ್ಸ್ ಚೆನ್ನಾಗೇ ಬಂತು. ಇವಾಗಂತೂ ಮಾಧವಿ ಮಾಡಿದ ಮೇಲೆ ಕೈವಲ್ಯ ತಂಡಕ್ಕೆ ಒಳ್ಳೆ ಹೆಸರಿದೆ. ನೆಕ್ಸ್ಟ್ ಕ್ಲಾಸ್ ಶುರು ಮಾಡ್ತಾ ನೋಡ್ಬೇಕು ಇನ್ನು ಮಕ್ಕಳು ಹೇಗೆ ಬರ್ತಾರೆ ಏನು ಅಂತ. ಓಕೆ, ಕೈವಲ್ಯದ ಮೊದಲ ಪ್ರಯತ್ನ ಮಾಧವಿ ನಾಟಕ ಅಂತ ಹೇಳಿದ್ರೆ, ಸೊ ಇದರ ಸಾಕಷ್ಟು ಪ್ರದರ್ಶನಗಳ ನಂತರ ಬೇರೆ ತಂಡದಿಂದ ಆಗಿರಬಹುದು ಅಥವಾ ಕಲಾವಿದರಿಂದ ಆಗಿರಬಹುದು ನೆಗೆಟಿವ್ ಮತ್ತೆ ಪಾಸಿಟಿವ್ ರಿಯಾಕ್ಷನ್ಗಳ ಬಗ್ಗೆ ಮಾತಾಡೋದಾದ್ರೆ ಹೇಗಿತ್ತು ಅಂತ? ಪರ್ಟಿಕ್ಯುಲರ್ ಅಂದರೆ ಬೇರೆ ಥಿಯೇಟರ್ ಟೀಮಿಂದ ಅನ್ನೋದಕ್ಕಿಂತ ನಾನು ಆಡಿಯನ್ಸ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆಡಿಯನ್ಸಿಂದ ಹೆಂಗೆ ರೆಸ್ಪಾನ್ಸ್ ಬಂತು ನಮಗೆ ಅಂತ. ನಮ್ಮ ನಾಟಕವನ್ನು NSD ಮುಗಿಸಿದವರು ನೋಡಿದರು, ಅಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಅದನ್ನು ಪಾಸ್ ಮಾಡಿದ ಸ್ಟೂಡೆಂಟ್ಸ್ ಕೂಡ ನೋಡಿದ್ದಾರೆ. ನೀನಾಸಮ್ ಅವರು ನೋಡಿದ್ದಾರೆ, ಅಂದರೆ ನೀನಾಸಮ್ ಬ್ಯಾಚ್ ಮುಗಿಸ್ಕೊಂಡವರು ನೋಡಿದ್ದಾರೆ. ಸಾಣೆಹಳ್ಳಿದು ಥಿಯೇಟರ್ ಕೋರ್ಸ್ನ ಮುಗಿಸ್ಕೊಂಡವರು ನೋಡಿದ್ದಾರೆ. ಅವರಿಂದೆಲ್ಲ ನಮಗೆ ಒಳ್ಳೆ ರೆಸ್ಪಾನ್ಸೇ ಬಂದಿದೆ. ನಾನು ಮೊದಲನೇ ಬಾರಿಗೆ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ನೀವು ಮಾಡ್ತಾ ಇರೋದು ಅಂತ ಅನಿಸ್ಲಿಲ್ಲ ಅಂತಲೇ ಎಲ್ಲರೂ ಹೇಳಿದರು. ಆಮೇಲೆ ಶರತ್ ಅವ್ರಿಗೆ ನಾನು ಆಗಲೇ ಹೇಳಿದಾಗೆ ಒಬ್ಬರೇ ಒಂದು 6-7 ಕ್ಯಾರೆಕ್ಟರ್ನ ಆನ್ ಸ್ಟೇಜ್ ಮಾಡಬೇಕಾಗತ್ತೆ. ಒಂದ್ಸತಿ ನಾವು ಸ್ಟೇಜಿಗೆ ಬಂದಮೇಲೆ ಮಾಧವಿ ನಾಟಕದಲ್ಲಿ ಎಕ್ಸಿಟೇ ಇಲ್ಲ ನಮಗೆ. ಎಕ್ಸಿಟ್ ಆಗೋದು ನಾವು ನಾಟಕ ಮುಗ್ದಾಗಲೇ. ಸೊ ಅವ್ರಿಗೆ ಅದು ಮೇಯ್ನ್ ಚಾಲೆಂಜ್ ಆಗಿತ್ತು. ಆ ಸ್ಪಾಟಲ್ಲೇ ಬೇರೆ ಬೇರೆ ಕ್ಯಾರೆಕ್ಟರ್ಗೆ ಚೇಂಜ್ ಆಗೋದು ಈ ಥರ ಎಲ್ಲ. ಅದಕ್ಕೆಲ್ಲ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ನಿಮಗೆ ಮಹಿಳಾ ಪಾತ್ರದ ಜೊತೆಗೆ ಒಬ್ಬ ಪುರುಷ ಪಾತ್ರನ, ಅಂದ್ರೆ ಅಷ್ಟೇ ಪ್ರಧಾನತೆಯನ್ನ ಪಡ್ಕೊಂಡಿರುವಂತಹ ಒಂದು ಪುರುಷ ಪಾತ್ರವನ್ನ ಮಾಡಿದ್ರಿ. ಸೊ ಹೇಗಿತ್ತು ಆ ಸವಾಲುಗಳು? ಅವರ ಒಂದು ಪಾತ್ರಕ್ಕೆ ತಕ್ಕಂತೆ ನೀವು ಆ ಒಂದು ರೇಂಜ್ ಫುಲ್ಫಿಲ್ ಮಾಡ್ಕೊಂಡು ಹೋಗೋದು? ಅಂದರೆ ಯೂಶಲಿ ಒನ್ ವುಮೆನ್ ಶೋ ಅಂದರೆ ಒಬ್ಬೊಬ್ಬರೇ ಅವ್ರದ್ದೇ ಡೈಲಾಗ್ಸ್ ಹೇಳ್ಕೊಂಡು ಹೋಗ್ತಿರ್ತಾರೆ, ಅಥವಾ ಇಬ್ಬರಿದ್ರೆ 2 ಕ್ಯಾರೆಕ್ಟರ್ ಇರುತ್ತೆ. ಒಂದು ಸ್ಟ್ಯಾಟಿಕ್ ಕಾನ್ಸ್ಟೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಇದರಲ್ಲಿ ಹಂಗಲ್ಲ. ಮಾಧವಿದು 1 ಕ್ಯಾರೆಕ್ಟ್ರು, ಗಂಡದು 2+4 6 ಕ್ಯಾರೆಕ್ಟರ್ ಬರುತ್ತೆ. 1 hour ಒಳಗಡೆ ಬೌಂಡ್ರಿ ಒಳಗೆ ಬಂದರೆ ಇನ್ನು ನೆಕ್ಸ್ಟ್ ಲೈಟ್ ಆಫ್ ಆದಮೇಲೆ ಇಬ್ಬರು ಆಚೆ ಹೋಗೋದು. ಸೊ 6 ಕ್ಯಾರೆಕ್ಟ್ರು ಚೆನ್ನಾಗಿತ್ತು ಜರ್ನಿ ಅದು. ಬಿಕಾಸ್ ಅದೇ ಕೋ ಆ್ಯಕ್ಟ್ರ್ ಚೆನ್ನಾಗಿದ್ರೆ ಅದು ಇನ್ನೊಂದು ಎನರ್ಜಿ ಬರುತ್ತೆ. ಕೋ ಆ್ಯಕ್ಟ್ರು ಸ್ವಲ್ಪ ಏನಾದರೂ ಆಯಿತು ಅಂದರೆ ಅವ್ರ ಲೆವೆಲ್ಗೆ ಮಾಡೋಣ ಅಂತ ನಾವು ಏನು ಕಾನ್ಷಿಯಸ್ ಆಗಿ ಅವ್ರ ಲೆವೆಲ್ಗೆ ಮಾಡೋಣ ಅಂತ ಆಗಲ್ಲ. ಅದು ಹಂಗೆ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಇಷ್ಟೇ ಅದೇ ತರ ನಾವು ಅವ್ರ ಲೆವೆಲ್ಗೆ ಇಳಿದು ಬಿಡ್ತೀವಿ. ಚೆನ್ನಾಗಿದ್ದಾರೆ ಅಂತ ಹೇಳ್ತಾರದಾ? ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾರದಾ? ಕೋ ಆರ್ಟಿಸ್ಟ್ ತುಂಬಾ ಸ್ಟ್ರಾಂಗ್ ಆಗಿದ್ರು. ಯಾರು ಫಸ್ಟ್ ಟೈಮ್ ಅಂತ ಹೇಳಕ್ಕೆ ಆಗಲ್ಲ. ರಿಹರ್ಸಲ್ ಅಲ್ಲೂ ಅಷ್ಟೇ, ಏನು ಇಷ್ಟು ಹಿಂಗೆ ಫಸ್ಟ್ ಟೈಮ್ ಆಯ್ತು, ಏನು ಹಿಂಗೆ ಮಾಡ್ತೀವಳು ಹೇಳು, ಏನು ಆ ಥರ ಎಕ್ಸ್ಪ್ರೆಷನ್ಸ್, ಆ ಥರ ಒಂದು ಸ್ಪಾಂಟೇನಿಯಸ್ ಚೆನ್ನಾಗಿತ್ತು. ನಮಗೆ ಯಕ್ಷಗಾನ ಈ ತರದ ಕಲೆ ಗೊತ್ತಿದ್ದವರಿಗೆ ಅಲ್ಲ, ಯಕ್ಷಗಾನ ಅನ್ನೋದಕ್ಕಿಂತ ಆ ಸ್ಕ್ರಿಪ್ಟ್ ಹಂಗಿದೆ ಮೇಡಮ್. ಸ್ಕ್ರಿಪ್ಟ್ ಮಾಧವಿ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ, ನೀವು ಅದನ್ನ ಒಂದ್ಸತಿ ಓದಿದ್ರೆ ಅಥವಾ ನಾಟಕ ಓದಿದ್ರೆ, ಅರೆ ನಂದೇ ಕತೆ ಇದು, ನನ್ನ ಕತೆನೇ ಹೇಳ್ಕೊಂಡು ಹೋಗ್ತಿದ್ದಾರೆ ಇವರು ಅಂತ ನಿಮಗೆ ಫೀಲ್ ಆಗುತ್ತೆ. ಮಾಧವಿ ಮಾಡ್ತಾ ನನಗೆ ಅನಿಸಿದ್ದೆ ಹಾಗೆ, ನನ್ನ ಕತೆನೇ ಹೇಳ್ತಾ ಇದ್ದಾರೆ, ಇನ್ನೇನು ನಾನು ಆ್ಯಕ್ಟ್ ಮಾಡೋದು, ನಾನು ಈಗ ಮಾತಾಡಿದ್ರು ಸಾಕು ನಾನು ಅದು ಆ್ಯಕ್ಟ್ ಮಾಡ್ದಂಗೆ ಇರುತ್ತೆ ಅಂತ ಅಷ್ಟೇ. ಆ ಮಾಧವಿ ಸ್ಕ್ರಿಪ್ಟೇ ಹಂಗಿತ್ತು ನನಗೆ. ಅದು ಆ ಸ್ಕ್ರಿಪ್ಟ್ ಕಾಡದಷ್ಟು ಅಥವಾ ಡೈಲಾಗ್ಸೇ ಹಂಗಿದೆ. ನಾವು ಮಾತಾಡಿದ್ರೆ ಅದಕ್ಕೆ ಏನೋ ಒಂದು ಪವರ್ ಬಂದ್ಬಿಡಿದೆ ಹಂಗೆ. ಅಂದ್ರೆ ಅವಳ ಮೇಲೆ ಒಂದಷ್ಟು ಗಂಡಸರು ಶೋಷಣೆ ಮಾಡ್ತಾ ಇರ್ತಾರೆ,
ಅವಳನ್ನ ಒಂದು ಭೋಗದ ವಸ್ತು ಅಂತ ನೋಡ್ತಾರೆ. ಅವಳಿಗೆ ತನ್ನ ಆಸೆಗಳನ್ನ ಹೇಳ್ಕೊಳಕ್ಕೆ ಅವಕಾಶಗಳೇ ಇರಲ್ಲ. ಇನ್ನೇನು ಪ್ರೀತಿ ಹುಟ್ಟಬೋದೇನೋ ಒಬ್ನಲ್ಲಿ ಅಂತ ಹೇಳಿದ್ರೆ ಅವನು ಕಡೆಗೆ ಬಯಸೋದು ಅವಳ ದೇಹವನ್ನ ಮಾತ್ರ. ಸೊ ಆ ಒಂದು ನೋವಿನ ಕಥೆ ಇದೆಯಲ್ಲ ಮ್ಯಾಮ್, ನಿಮ್ಮದೇ ಅಂತ ಅನ್ಸ್ಬಿಡುತ್ತೆ ನಿಮ್ಗೆ. ಸೊ ನಾನು ಯಕ್ಷಗಾನ ಬ್ಯಾಕ್ಗ್ರೌಂಡ್ ಅದು ಖಂಡಿತ ಅಲ್ಲ, ನಂಗೆ ಅದಿಲ್ಲಿ ಆಪ್ಟ್ ಆಗ್ಲೇ ಇಲ್ಲ ಥಿಯೇಟರ್ ಕಲಿತಾ. ನನಗೆ ನಾನು ಕಲಾವಿದೆ ಅಲ್ಲ ಅಂತಾನೆ ಅನ್ಕೊಂಡು ನಾನು ಥಿಯೇಟ್ರಿಗೆ ಬಂದಿದ್ದು, ಕಲಿಯಕ್ಕಂತಾನೆ ಬರ್ತಿದ್ದೀನಿ, ಝೀರೋಯಿಂದ ಹೊರಡ್ತೀನಿ ಅಂತೇಳಿ ಬಂದಿದ್ದು. ಸೊ ಅಲ್ಲಿ ನನಗೆ ಮೇನ್ ಆಗಿದ್ದು ಸ್ಕ್ರಿಪ್ಟ್ ಒಂದೇ, ಸ್ಕ್ರಿಪ್ಟೇ ನನ್ನನ್ನು ಅಷ್ಟು ಆಕ್ಟ್ ಮಾಡಿಸಿದ್ದು ಅಂತ ಹೇಳ್ಬೋದು. ಸಾಕಷ್ಟು ಈ ಮಾಧವಿ ನಾಟಕದ ಬಗ್ಗೆ ಒಂದಷ್ಟು ಒಪಿನಿಯನ್ ಕಲೆಕ್ಟ್ ಮಾಡಿದಾಗ ಸಾಕಷ್ಟು ಕಲಾವಿದರು ಹೇಳಿರುವಂತಹ ಒಂದೇ ಒಂದು ಮಾತು ನಿಮ್ಮ ಎಕ್ಸ್ಪ್ರೆಷನ್ ಬಗ್ಗೆ. ಸೊ ತುಂಬಾ ಚೆನ್ನಾಗಿತ್ತು ಅವ್ರ ಎಕ್ಸ್ಪ್ರೆಷನ್, ಆ ಫೀಲ್ ಕೊಡ್ತಿತ್ತು ನಾಟಕವನ್ನ ನೋಡಿದಾಗ ಅಂತ. ಸೊ ಇಷ್ಟೊಂದು ಸಾಧನೆ ಮಾಡೋಕೆ ಸಾಧ್ಯ ಆಯ್ತು. ಸಾಧನೆ ಅಂತ ಏನಿಲ್ಲ, ಅದೇ ಹೇಳಿದ್ನಲ್ಲ, ಸ್ಕ್ರಿಪ್ಟ್ ಕಡೆಗೂ ಅಷ್ಟೇ, ಸ್ಕ್ರಿಪ್ಟ್ ಅಷ್ಟೇ. ಆ ಸುಧಾ ಮ್ಯಾಮ್ನ ಇಲ್ಲಿ ಹೇಳಲೇಬೇಕು, ಹೆಂಗ್ ಒಂದೊಂದು ಡೈಲಾಗ್ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಗಂಡಸರಿಗೆ ಅದೇನೋ ಹೇಳ್ತಾರಲ್ಲ, ಚಪ್ಪಲಿಗೆ ರೇಷ್ಮೆ ಬಟ್ಟೆ ಸುತ್ತಬಿಟ್ಟು ಹೊಡಿತಾರೆ ಅಂತ, ಹಂಗಿದೆ ಆ ಡೈಲಾಗ್ಸ್. ಸೊ ಆ ಡೈಲಾಗ್ಸೇ ಆಟೋಮೆಟಿಕಲಿ ನಿಮ್ಗೆ ಎಕ್ಸ್ಪ್ರೆಷನ್ಸ್ನ ಕೊಡ್ಸತ್ತೆ. ಓಕೆ, ಕೈವಲ್ಯದ ಮುಂದಿನ ದಿನಗಳ ಯೋಜನೆಗಳ ಬಗ್ಗೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ? ಅಂದ್ರೆ ಇನ್ನಷ್ಟು ನಾಟಕಗಳನ್ನ ತರುವಂಥದ್ದ ಅಥವಾ ಯಾವ ತರದ ಪ್ರಯತ್ನಗಳು ನಡೀತಿದೆ? ಕೋವಿಡ್ ನಮಗೆ ಸಹಾಯ ಮಾಡಿದ್ರೆ ಆಫ್ಲೈನ್ ಹೋಗ್ಬೇಕಂತ. ಆ್ಯಕ್ಚುಲಿ ಈ ನಾಟಕಕ್ಕೆ ಮುಂಚೆ ಆಫ್ಲೈನೇ ಇದ್ದಿದ್ದು ಪ್ಲ್ಯಾನ್, ಮತ್ತೆ ಪುನಃ ಸ್ಟಾರ್ಟ್ ಆಯ್ತಲ್ವಾ, ಮತ್ತೆ ಇನ್ನೊಂದು 4ನೇ ಅಲೆ 5ನೇ ಅಲೆ ಅಂತ. ಹಾಗಾಗಿ ಸರಿ ನಾಟಕ ಮಾಡೋಣ ಅಂತ ಹೇಳಿ, ನಾನು ಶೋ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಸುಮ್ಮನೆ ಕಲ್ತ್ರೆ ಶೋ ಆಗಲಿಲ್ಲ ಅಂದರೆ ಕಲ್ತಂಗೆ ಆಗುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ. ನೆಕ್ಸ್ಟ್ ಪ್ಲಾನ್ ಅಂತ ಹೇಳಿದ್ರೆ ಅದೇ ಒಂದು ಆಫ್ಲೈನ್ ಮಾಡಬೇಕು ಅಂತ. ಆಫ್ಲೈನ್ ಅಂದರೆ ಕ್ಲಾಸಸ್ದು ಒಂದಷ್ಟು ಒಳ್ಳೆ ಮೆಂಟರ್ಸ್ನ ನೋಡಿಬಿಟ್ಟು ಆಫ್ಲೈನ್ ಕ್ಲಾಸಸ್ ತಗೋಬೇಕು, ಒಂದಷ್ಟು ವರ್ಕ್ಶಾಪ್ಸ್ ಮಾಡಬೇಕು ಅಂತಲೂ ಇದೆ. ಆಮೇಲೆ ಈ ಥರ ನಾಟಕಗಳನ್ನ, ಈಗ ಮಾಧವಿ ಇಂದಾಗಿ ಕೈವಲ್ಯಕ್ಕೆ ಇನ್ನೂ ನಮಗೆ ಹೆಸರು ಬಂದಿದೆ. ಸೊ ಒಂದಷ್ಟು ನಾಟಕಗಳನ್ನು ಮಾಡಬೇಕಂತಿದೆ. ಇನ್ನೊಂದು ಆರ್ಟಿಸ್ಟ್, ನಾವಿಬ್ಬರು ಆರ್ಟಿಸ್ಟ್ಗಳಾಗಿರೋದ್ರಿಂದ ನಾನು ಹೇಳಲೇಬೇಕು ಇಲ್ಲಿ, ನಾನು ಮುಂಚೆ HR ಆಗಿ ವರ್ಕ್ ಮಾಡ್ತಾ ಇದ್ದೆ, ಒಂದು ಕಂಪ್ನಿಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೆ. ನನಗೆ ಆಗ್ತಿರ್ಲಿಲ್ಲ ಕೆಲಸ ಮಾಡೋಕ್ಕೆ. ಬೆಳಗ್ಗೆ 9 ಗಂಟೆಯಿಂದ ಮತ್ತೆ ಸಂಜೆ 6:30 ಅಂತ ಲೆಕ್ಕಕ್ಕಷ್ಟೇ, ಮನೆಗೆ ಹೋಗ್ತಾ 8 ಗಂಟೆ ಆಗೋದು, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾನು ಲಿಟ್ರಲಿ ಅಳ್ತಿದ್ದೆ ಫೋನ್ ಮಾಡಿಬಿಟ್ಟು, ನನಗಾಗಲ್ಲ, ನನಗೆ ದುಡ್ಡು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಆರ್ಟ್ ಫೀಲ್ಡಲ್ಲೇ ಇರ್ತೀನಿ ಅಂತ. ಸೊ ಕ್ವಿಟ್ ಮಾಡಿ, ಆಗಿದ್ದಾಗಲಿ ಅಂತ ಅಂದ್ಬಿಟ್ಟು ಕ್ವಿಟ್ ಮಾಡಿ ಅದನ್ನ ಆರ್ಟ್ ಫೀಲ್ಡಲ್ಲಿ ಇರೋದು ಅಂತ ಡಿಸೈಡ್ ಮಾಡ್ಕೊಂಡೆ. ಆಮೇಲೆ ಇವಾಗ ಹೆಂಗಾದ್ರೂ ಆ ಕಡೆ ಈ ಕಡೆ ಆದ್ರೂ ಆರ್ಟ್ ಫೀಲ್ಡ್ಗೆ ಕನೆಕ್ಟ್ ಆಗಿರ್ತೀನಿ ಅಂತ ನಾನು ಲೈವ್ ಲೈಟ್ ಪ್ರೊಡಕ್ಷನ್ ಅಲ್ಲಿ ಈಗ ಕಲರ್ಸ್ ಕನ್ನಡಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಇದು, ಸೊ ಕೈವಲ್ಯದ ಕೆಲಸಗಳು ಅಂತೂ ಖಂಡಿತ ಇಲ್ಲಿಗೆ ನಿಲ್ಸೋದಿಲ್ಲ. ನಾವು ಈ ಮಟ್ಟಿಗೆ ಬೆಳೀತದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಮಾಧವಿನೇ ನಮ್ಗೆ ಟರ್ನಿಂಗ್ ಪಾಯಿಂಟ್ ಆಯ್ತು ಈಗ ಕೈವಲ್ಯಗೆ. ಸೊ ಇನ್ನಂತೂ ಒಂದಷ್ಟು ಪ್ರೊಡಕ್ಷನ್ಸ್ ನ ಮಾಡ್ಬೇಕು, ಒಂದಷ್ಟು ಸ್ಟೂಡೆಂಟ್ಸ್ ನ ನಮ್ಮ ಇದರಿಂದ ಕೈವಲ್ಯದಿಂದ ಹೊರಗೆ ತರಬೇಕು, ಹೊಸದಾಗಿ ಏನಾದ್ರು ಮಾಡಬೇಕು ಅಂತ ಆಸೆ ಇದೆ. ಸೊ ಈ ಮಾಧವಿ ನಾಟಕವನ್ನ ಮಾಡಿದ್ವಿ, ಸಾಕಷ್ಟು ಪ್ರದರ್ಶನವನ್ನ ಕಾಣ್ತು. ಇದಕ್ಕೂ ಮುಂಚೆ ನೀವು ಮಾಡಿರುವಂತಹ ನಾಟಕಗಳನ್ನ ಕಂಪೇರ್ ಮಾಡಿದ್ರೆ ಮಾಧವಿ ಎಷ್ಟು ಪ್ರಮುಖವಾದದ್ದು ಅನ್ಸುತ್ತೆ ನಿಮಗೆ? ಇದಕ್ಕೆ ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ತಹ ಅಂತ ಒಂದು ನಾಟಕ ಮಾಡಿದ್ವಿ. ಅದು ಇಬ್ರು ಹುಡುಗರು, ಅದು 1 hour ಪ್ಲೇ. ಮತ್ತೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಇದು ಮಾಧವಿ, ಇದು ಇಬ್ರೆ, ಇದು 1 hour. ಸೊ ಈ ತರ ಈ ಕಾಲಕ್ಕೆ ಇದು ತುಂಬಾ ಆಪ್ಟ್ ನಾಟಕಗಳು. ಅದು ಬಿಟ್ರೆ ನಾನು ಹಿಂದೆ ಮಾಡಿದೆಲ್ಲ ಒಂದೊಂದು ನಾಟಕದಲ್ಲಿ 15 ಜನ 20 ಜನ, ಒಂದೊಂದು ಬಸ್ ಸೆಟ್ಟಿಗೆ ಒಂದು ಬಸ್ಸು, ಆಕ್ಟರ್ಸ್ ಒಂದು ಬಸ್ಸು, ಆ ತರ ಫುಲ್ ಗಿಜ್ ಅಂತಿತ್ತು. ಇವಾಗ ಸಣ್ಣ ಟೈಮು, ಒಂದ್ ಕಾರಲ್ಲೇ ಒಂದ್ ಸೆಟ್ ಹಾಕೊಂಡು ಹೋಗ್ಬೋದು. ಸೆಟ್ ಹಾಕಕ್ಕೂ ಜಾಸ್ತಿ ಟೈಮ್ ಬೇಡ, ಮತ್ತೆ ನಾಟಕ ಮುಗ್ದಿ ಮತ್ತೆ ಮನೆಗೆ ಹೋಗಕ್ಕೂ ಜಾಸ್ತಿ ಟೈಮ್ ಬೇಡ, ಸೆಟ್ ಎಲ್ಲ ಬೇಗ ಹಾಕೊಂಡು ಹೋಗ್ಬೋದು. ಸೊ ಅದೇ ಈ ತರ ಯಾವ್ದು ತುಂಬಾ ಬೆಸ್ಟ್ ಅನ್ಸುತ್ತೆ? ಇದೇ ಬೆಸ್ಟ್ ಅನ್ಸುತ್ತೆ. ಆದ್ರೆ ಅದು ಇದ್ರೆ ಅದೊಂದು ಗ್ಯಾಂಗ್ ಇರುತ್ತೆ, ಅದೊಂದು ಕ್ರೌಡ್ ಜಾಸ್ತಿ ಇರುತ್ತೆ, ಆತರ. ಮತ್ತೆ ಆತರ ನಾಟಕಗಳನ್ನ ನೋಡೋಷ್ಟು ಪೇಷನ್ಸ್ ಇವಾಗ ಜನರಿಗೆ. ಇವಾಗ ಏನಿದ್ರು 1.5 ಗಂಟೆಯಲ್ಲಿ ಅವ್ರಿಗೆ ಕಂಪ್ಲೀಟ್ ಸುಖ ದುಃಖ ಎಲ್ಲ ಕೊಟ್ಟು ಹೋಗ್ಬಿಡುವ ಆಕ್ಟರ್ಸ್. ಆ ತರದಲ್ಲೇ ನಾವು 2.5 ಅವರ್ ಎಳಿತೀವಿ ಅಂದ್ರೆ ಕಷ್ಟ ಇವಾಗ. ಈಗ ಆಕ್ಚುಲಿ ಹೇಳೋದಾದ್ರೆ ಸುಮಾರು ಕಡೆ ಕೇಳಿರುವಂತಹ ಒಂದು ಒಪಿನಿಯನ್ ಇದು, ನಾಟಕ ರಂಗಕ್ಕೆ ಒಂದಷ್ಟು
ಅಂದ್ರೆ ಸಮಸ್ಯೆಗಳು ಇರ್ತವೆ. ಈಗ ಈಗ ಮುಖ್ಯವಾಗಿ ಕೋವಿಡ್ ಟೈಮ್ ಅಲ್ಲಿ ನಾವು ಈವನ್ ನಾಟಕ ಅಂತ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಕ್ಕೂ ಎಫೆಕ್ಟ್ ಆಗಿದೆ, ಸಿನಿಮಾ ರಂಗಕ್ಕೂ ಅಷ್ಟೇನೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಪ್ರೇಕ್ಷಕರೇ ನಿಮಗೆ ಒಪಿನಿಯನ್ ಈ ಪ್ರದರ್ಶನದ ಬಗ್ಗೆ ಹೇಳುವಂತಹ ಇದಿರೋದ್ರಿಂದ ಇದನ್ನ ಆನ್ಲೈನ್ ಆಗಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಿನಿಮಾಗಳಿಗಾದ್ರೆ ಒಂದು ಬೇರೆ ಒಂದು ಪ್ಲಾಟ್ಫಾರ್ಮ್ ಅಂತನಾದ್ರು ಸಿಗತ್ತೆ ಜನಕ್ಕೆ ನೋಡೋದಕ್ಕೆ, ಸಿನಿಮಾ ಪ್ರೇಕ್ಷಕರಿಗೆ ಅಂತ. ಬಟ್ ಇದಕ್ಕೆ ಅಂತಹ ಅವಕಾಶಗಳು ಕಮ್ಮಿ. ಸೊ ಈ ರಂಗವನ್ನ ಯಾವ ರೀತಿ ಇನ್ನ ಒಂದು ಲೆವೆಲ್ ಮೇಲಕ್ಕೆ ತಗೊಂಡು ಹೋಗಬಹುದು ಅಂತ ನಿಮಗೆ ಅನ್ಸುತ್ತೆ? ಅಂದ್ರೆ ಇನ್ನ ಸಾಹಿತ್ಯ ಪ್ರೇಮಿಗಳಿಗೆ ಹತ್ತಿರವಾಗುವಂತ ಒಂದು ಆಗ್ಲೇ ಹೇಳ್ದಾಗೆ ಮಾಧವಿ ಈ ಮಟ್ಟಕ್ಕೆ ರೀಚ್ ಆಗತ್ತೆ ಅಂತ ಒಂದು ಗೊತ್ತಿರಲಿಲ್ಲ ನಮ್ಗೆ. ಇದು ಹೆಂಗೆ ಕಟ್ಟಿದ್ದಾರೆ ನಾಟಕ ಅಂತ ಹೇಳಿದ್ರೆ, ನೀವು ಹೋಗ್ಬಿಟ್ಟು ದೊಡ್ಡ ಆಡಿಟೋರಿಯಂ ಅಲ್ಲೂ ಮಾಡ್ಬೋದು, ಇಷ್ಟೇ ಒಂದು ಸಣ್ಣ ಪುಟಾಣಿ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡ್ಬೋದು, ಯಾವ್ದೋ ಒಂದು ಏನೀಗ ಸ್ಪೇಸ್ ಎಲ್ಲಿ ಒಂದು ನಿಮ್ಗೆ ಸಣ್ಣ ಸ್ಪೇಸ್ ಸಿಗುತ್ತೆ ಅಲ್ಲೂ ಹೋಗು ನೀವು ಮಾಡ್ಬೋದು. ಅಥವಾ ಲೈಟ್ ಕೂಡ ಅವ್ರೇನು ಡಿಸೈನ್ ತುಂಬಾ ಮಾಡ್ಕೊಟ್ಟಿಲ್ಲ ನಮ್ಗೆ. ಎಲ್ಲಿ ನೀನ್ ಹಗಲು ಹೋದ್ರು ಶೋ ಮಾಡಿದ್ರು ಅದು ಎಫೆಕ್ಟಿವ್ ಆಗಿ ಕಾಣ್ಬೇಕು, ನೈಟ್ ಹೋಗಿ ಮಾಡಿದ್ರು ಎಫೆಕ್ಟಿವ್ ಆಗಿ ಕಾಣ್ಬೇಕು, ಆತರ ಈ ನಾಟಕವನ್ನ ಕಟ್ಟಿದ್ದಾರೆ. ಸೊ ನಾವು ಕೋವಿಡ್ ಅನ್ನ ಚಾಲೆಂಜ್ ಆಗೇ ತಗೊಂಡ್ವಿ ಆಕ್ಚುಲಿ. ಯಾಕಾಗಲ್ಲ ನೋಡೋಣ, ಕಲಿಯೋಣ, ಚಾನ್ಸ್ ಸಿಗುತ್ತೋ ಆಮೇಲೆ ನೋಡೋಣ ಅನ್ಕೊಂಡು. ಇವಾಗ ಇನ್ನೇನು ಕೋವಿಡ್ ಲಾಕ್ಡೌನ್ ಅಂತೂ ಆಗೋ ಸಂದರ್ಭ ಇಲ್ಲ ಅಂತ ಅನ್ಸುತ್ತೆ. ಬಟ್ ಏನೇ ಆದ್ರೂ ನಾವು ಆನ್ಲೈನ್ ರೆಕಾರ್ಡ್ ಮಾಡ್ಬಿಟ್ಟು ನಮ್ಗೆ ತೋರ್ಸೋ ಇದು ಖಂಡಿತ ಇಲ್ಲ. ಬಿಕಾಸ್ ಅದು ಎಫೆಕ್ಟಿವ್ ಇರಲ್ಲ. ನೀವು ಆ ನಾಟಕವನ್ನ ಇಂಟಿಮೇಟ್ ಆಗೇ ನೋಡ್ಬೇಕು. ನಾವ್ ಇಲ್ಲಿ ಆಕ್ಟ್ ಮಾಡ್ತಿದ್ವಿ ಅಂದ್ರೆ ಹತ್ರದಲ್ಲಿ ಕೂತ್ಕೊಂಡೇ ನೋಡ್ಬೇಕು. ಬಿಕಾಸ್ ಆತರ ಕಟ್ಟಿದ್ದಾರೆ. ನಮ್ಗೆ ಫ್ಲೋರ್ ಮೂಮೆಂಟ್ಸ್ ಇರ್ಬೋದು, ಆ ನೆಲದಲ್ಲಿ ಕೂತ್ಕೊಂಡು ನಾನು ಏನು ಒಂದಷ್ಟು ಪ್ಲೇ ಮಾಡ್ತೀನಿ ಕೈಯಲ್ಲಿ, ಚಂಡೆಯಲ್ಲಿ ಮಾತ್ರ ಅಲ್ಲ, ನೆಲದಲ್ಲಿ ಕೂತ್ಕೊಂಡು ಪ್ಲೇ ಮಾಡ್ತೀನಿ. ಸೊ ಫ್ಲೋರ್ ಲೆವೆಲ್ ಅಲ್ಲೇ ನಿಮ್ಗೆ ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ನಿಮ್ಗೆ ಆಫ್ಲೈನೇ ಮಾಡ್ಬೇಕು ನಾಟಕವನ್ನ. ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಂದ್ರೆ ಖಂಡಿತ ರೀಚ್ ಆಗೋದಿಲ್ಲ. ನಾನ್ ಮಾಡ್ಬೋದು, ಶೋ ನಂಗೆ ಲೆಕ್ಕಕ್ಕೆ ಇಟ್ಕೊಳಕ್ ಮಾಡ್ಬೋದು, ರೀಚ್ ಆಗಲ್ಲ ಜನರಿಗೆ. ಸೊ ನಮ್ಗೆ ಆಫ್ಲೈನೇ ಬೇಕು. ರೀಚ್ ಆಗೋದು ಆಮೇಲೆ ನೋಡ್ಕೊಳ್ಳೋಣ. ಇರೋಷ್ಟು ಈಗ ಏನು ಲಾಕ್ಡೌನ್ ಎಲ್ಲ ಏನು ಖಂಡಿತ ಇಲ್ಲ. ಆ ಟೈಮನ್ನ ಇರೋಷ್ಟು ದಿನವನ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಂದಷ್ಟು ಶೋಸ್ ಇನ್ನೂ ಆಕ್ಚುಲಿ ಕೇಳ್ತಿದ್ದಾರೆ. ನಾವೇ ಆಕ್ಚುಲಿ ಬ್ರೇಕ್ ತಗೊಂಡ್ವಿ ಒಂದು ವಾರ, ಬಿಕಾಸ್ ರೆಸ್ಟ್ಲೆಸ್ ಆಗ್ಬಿಟ್ಟಿದೀವಿ ಅಂತ. ಸೊ ಒಂದಷ್ಟು ಜನ ಶೋಸ್ ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಬುಕ್ ಮಾಡ್ಕೋತೀವಿ. ಯಕ್ಷಗಾನ ಬ್ಯಾಕ್ಗ್ರೌಂಡ್ ಆಯ್ತು, ಇವಾಗ ಕಲಾವಿದೆ ನಾಟಕ ರಂಗಕ್ಕೂ ಪದಾರ್ಪಣೆ ಮಾಡಿದ್ದು ಆಯ್ತು. ಮುಂದಿನ ದಿನಗಳಲ್ಲಿ ಇನ್ನ ನಿರ್ದೇಶಕರಾಗುವ ಯೋಚನೆ ಏನಾದ್ರು ಮಾಡಿದಾರ ದಿವ್ಯಾ ಅವರು? ಸಾಕಷ್ಟು ಜನ ಕೇಳ್ತಾರೆ. ಅದಕ್ಕೆ ನಿಮ್ಮ ಒಪಿನಿಯನ್? ಖಂಡಿತ ಇಲ್ಲ. ಬಿಕಾಸ್ ನಾನೇ ಕಲಿತಾ ಇರೋದು. ಈಗ ABCD ಕಲಿಯಕ್ ಸೇರ್ಕೊಂಡಿದೀನಿ. A1 ಬರೆಯಕ್ ಬರುತ್ತೆ, ಇನ್ನು Z ತನಕ ಕಲಿಯೋದಿದೆ. ನಾನು ಡೈರೆಕ್ಷನ್ ಅಂತೂ ಖಂಡಿತ ಇಂಟ್ರೆಸ್ಟ್ ಇಲ್ಲ ಅನ್ನೋಕ್ಕಿಂತ ನಂಗೇನು ಗೊತ್ತಿಲ್ಲ. ಸ್ಕ್ರೀನ್ ಮೇಲೆ ನನ್ಗೆ ಅದೇ ಸೀರಿಯಲ್ಸ್ ಅಲ್ಲೆಲ್ಲ ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇದೆ. ಅಂದ್ರೆ ಒಂದ್ ಜೊತೆ ಸಪೋರ್ಟರ್ ಆಗಿರುವಂತವ್ರು ಒಬ್ಬ ಕಲಾವಿದನ ಆಗಿರೋದ್ರಿಂದಾಗಿ ಖಂಡಿತ ಇಬ್ರು ಸೇರ್ಕೊಂಡು ಡೈರೆಕ್ಷನ್ ಆತರ ಇದ್ರೆ ಖಂಡಿತ ಮಾಡ್ಬೋದು. ಅವನಿಗೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಆತರ ನಾವೇ ಒಂದು ಡೈರೆಕ್ಷನ್ ಮಾಡಿ ಒಂದು ಚಾಲೆಂಜ್ ಆಗಿ ತಗೋಬಹುದು. ಅವನ ಜೊತೆ ಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಇದ್ಕೊಂಡು ಖಂಡಿತ ಮಾಡ್ಬೋದು. ನಾನೇ ಡೈರೆಕ್ಷನ್ ಮಾಡೋದು ಕಷ್ಟ. ಆದ್ರೆ ನಂಗೆ ಒಂದಷ್ಟು ಸೀರಿಯಲ್ ಆಫರ್ಸ್ ಬಂದಿತ್ತು. ಈ ಮಾಧವಿ ಅಲ್ಲ, ಮುಂಚೆ ಆಫರ್ಸ್ ಬಂದಿತ್ತು. ಆದ್ರೆ ನಾನೇ ಹೆದರ್ಕೊಂಡೆ, ಒಂದು ಕಾರಣಾಂತರಗಳಿಂದ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಅದ್ರ ನಂತರ ನಾನು ಆಕ್ಟ್ ಕಲಿಬೇಕು. ನಾನು ಈಗ ನಾವು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಹೋದ್ರೆ ಆಫರ್ ಸಿಗುತ್ತೆ, ನಮ್ಗೆ ಅದು ಅಲ್ಲ. ಏನೋ ಒಂದು ಕಲಿಯಕ್ಕೆ ಸಿಗುತ್ತೆ. ಆಕ್ಟಿಂಗ್ ಅಂದ್ರೆ ಏನು, ಅಲ್ಲಿ ಯಾವ ಮಾತಿಗೆ ಯಾವ ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಆ ದುಃಖವನ್ನ ಹೆಂಗ್ ತೋರ್ಸೋದು. ಈಗ ಸೀರಿಯಲ್ ಅಲ್ಲಿ ಮಾಡೋದು ಆಕ್ಟ್ ಕಂಪ್ಲೀಟ್ ಬೇರೆ, ಥಿಯೇಟರ್ ಅಲ್ಲಿ ಮಾಡೋದು ಕಂಪ್ಲೀಟ್ ಬೇರೆ. ಆದ್ರೆ ಥಿಯೇಟರ್ನ ಕಲ್ತು ಹೋದ್ರೆ ನಿಮ್ಗೆ ಗ್ರಿಪ್ ಜಾಸ್ತಿ ಅಂತ ನನಗೆ ಅನ್ಸಿದ್ದು. ಅವಕಾಶ ಸಿಗುತ್ತೆ ಅಂತ ನಾನು ಖಂಡಿತ ಅನ್ಕೊಳ್ಳಿಲ್ಲ. ಥಿಯೇಟರ್ ಇಂದ ಹೋದ್ರೆ ಆ ನಟನೆಯ ಬಗ್ಗೆ ಒಂದು ವಿದೌಟ್ ಏನು ಕಲಿದೆ ನಾವು ಹೋಗ್ತೀವಿ, ಅದಕ್ಕಿಂತ ಥಿಯೇಟರ್ ಇಂದ ಹೋದ್ರೆ ಒಂದಷ್ಟು ಹಿಡಿತಾ ಇರುತ್ತೆ ನನಗೆ ಅದ್ರ ಮೇಲೆ ಅಂತ. ಹಂಗಂತ ನಾನು ಸೀರಿಯಲ್ಗೆ ಹೋಗ್ಬೇಕು, ಮೂವಿಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ಖಂಡಿತ ನಿಂತಿಲ್ಲ. ಹಿಂದೆ ಬಂದಿರೋ ಅವಕಾಶಗಳನ್ನ ತಪ್ಪಿಸ್ಕೊಂಡಲ್ಲ, ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ ಅಂತ ನನಗೆ ತುಂಬಾ ಗಿಲ್ಟ್ ಇದೆ. ಹಂಗಾಗಿ ಕಲಿತಾ ಇದ್ದೀನಿ. ಅವಕಾಶ ಸಿಕ್ಕರೆ ಖಂಡಿತ ಹೋಗ್ತೀನಿ. ನಾಟಕ ರಂಗದಲ್ಲೇ ಯಾವ್ದಾದ್ರು ಒಂದು ಪ್ರಮುಖವಾದ ಪಾತ್ರವನ್ನ ನಾನು ಮಾಡ್ಬೇಕು, ಇವಾಗ ಮಾಧವಿ ಪಾತ್ರವನ್ನ ಮಾಡಿದಂಗೆನೆ ಬೇರೆ ಯಾವ್ದಾದ್ರು ಒಂದು ಪಾತ್ರವನ್ನ ನಾನು ಮಾಡ್ಬೇಕು ಅಂತ ನೀವು ಯೋಚನೆ ಮಾಡಿರೋದಾದ್ರೆ ಯಾವ ಪಾತ್ರವನ್ನ? ಇಂಥದ್ದೇ ಪಾತ್ರ ಅಂತಲ್ಲ, ಅಂದ್ರೆ ಒಂದು ಕ್ಯಾರೆಕ್ಟರ್ನ ನಾನು ಇಟ್ಕೊಂಡಿಲ್ಲ. ಆದ್ರೆ ಇಂಥ ಫೀಚರ್ಸ್ ಇರೋ ನಾನು ಮಾಡಬೇಕು ಅಂತ ಒಂದಿದೆ. ನಾನು ಇವ್ರಿಗೆ ಹೇಳ್ತಾನೆ ಇದ್ದೆ, ಮಾಧವಿ ಇಷ್ಟು ಶೋ ಆದ್ಮೇಲೆ ಮಾಧವಿಗೆ ಅದರಲ್ಲಿ ಕಂಪ್ಲೀಟ್ ಅಳೋದು ಒಂದೇ ಕೆಲಸ ನಾಟಕದಲ್ಲಿ.
ಪ್ರತಿ ಹಂತದಲ್ಲೂ ಅವಳು ಅಳ್ತಾನೆ ಇರ್ತಾಳೆ, ದುಃಖ ಕೋಪ ಬರುತ್ತೆ, ಆದ್ರೂ ಅಳ್ತಾಳೆ, ಕೋಪ ಜಾಸ್ತಿಯಾಗಿ ಅಳು ಬರುತ್ತೆ, ಅದೇ ಬಿಟ್ರೆ ಮತ್ತೇನೂ ಇಲ್ಲ ಅಲ್ಲಿ. ಸೊ ನನಗೆ ಅನ್ಸಿದ್ದು ನಾನು ಯಾವ್ದಾದ್ರು ಮುಂದೆ ರಾಣಿ ತರದ ಪಾತ್ರವನ್ನ ಮಾಡಬೇಕು, ಒಂದು ಗತ್ತಿರುವಂತ ಒಂದು ಹೆಣ್ಣಿನ ಪಾತ್ರವನ್ನ ಮಾಡಬೇಕು, ಆ ತರ ಒಂದು ಪಾತ್ರವನ್ನ ಮಾಡಬೇಕು ನಾನು ಅಂತ ಅನ್ಕೊಂಡಿದೀನಿ. ಓಕೆ, ಈ ಪ್ರದರ್ಶನ ನಂತರ ಮುಂದಿನ ದಿನಗಳ ಪ್ರದರ್ಶನ ಏನಾದ್ರೂ ಬುಕ್ ಆಗಿದ್ದಿದ್ಯಾ ಅಥವಾ ಒಂದು ಗ್ಯಾಪ್ ಏನಾದ್ರು ತಗೊಳ್ಳೋಂಥದ್ದ, ಯಾವ ತರ? ಸದ್ಯಕ್ಕೆ ಗ್ಯಾಪ್ ತಗೊಂಡಿದೀವಿ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಗ್ಯಾಪ್ ತಗೊಂಡಿದೀವಿ. ಕಂಟಿನ್ಯೂಸ್ ಜರ್ನಿ. ಹೆಂಗಿತ್ತು ಜರ್ನಿ ಅಂತ ಹೇಳಿದ್ರೆ, ಕೋಸ್ಟಲ್ಗೆ ಹೋದ್ವಿ, ಕೋಸ್ಟಲ್ ಇಂದ ಈ ಕಡೆ ಕೂರ್ಗ್ ಬಂದ್ವಿ, ಕೂರ್ಗಿಂದ ಮತ್ತೆ ಬೆಂಗಳೂರು ಬಂದ್ವಿ. ಸೊ ಬ್ಯಾಕ್ ಟು ಬ್ಯಾಕ್ ಜರ್ನಿಲೇ ಇದ್ದೀವಿ ನಾವು. ಸೊ ದೇಹ ಒಂದಷ್ಟು ರೆಸ್ಟನ್ನ ಕೇಳ್ತಾ ಇತ್ತು. ಆದ್ರೆ ಈಗ ಒಂದು 1 ವೀಕ್ ಆದ್ರೂ ಗ್ಯಾಪ್ ತಗೊಳ್ಳೋಣ ಅಂತಿದ್ದೀವಿ. ಶೋ ಬುಕ್ ಆಗಿಲ್ಲ, ಕೇಳಿದಾರೆ, ನಾವು ಡೇಟ್ ಕೊಟ್ರೆ ಬುಕ್ ಆಗುತ್ತೆ. ನಾವು ಅವ್ರಿಗೆ ಡೇಟ್ ಕನ್ಫರ್ಮ್ ಕೊಡ್ಬೇಕು. ಬಟ್ ಯಾವ್ದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳಿದ್ರೆ, ಸಿಟಿ ಕಡೆನೋ ಅಥವಾ ಹಳ್ಳಿ ಕಡೆನೋ, ಎಲ್ಲಿಯ ಪ್ರೇಕ್ಷಕರು ತುಂಬಾ ಸಪೋರ್ಟಿವ್ ಆಗಿ ಅನಿಸ್ತು? ಅಂದ್ರೆ ಆತರ ತೀರಾ ಇಂಟೀರಿಯರ್ ಅಲ್ಲಿ ಮಾಡಿಲ್ಲ. ನಾವೀಗ ಶೋಸ್ ಮಾಡಿರೋದು ಒಂದು ಉಡುಪಿ ಕಡೆ, ಮಡಿಕೇರಿ ಕಡೆ, ಶೃಂಗೇರಿ, ಚಿಕ್ಕಮಗಳೂರು, ಬೆಂಗಳೂರು, ಈ ತರದಲ್ಲಿ ತೀರಾ ಇಂಟೀರಿಯರ್ ಕಡೆ ಜಾಗದಲ್ಲೇ ಮಾಡಿರೋದು. ತುಂಬಾ ಸಕ್ಸಸ್ ಕಂಡಿದ್ದು ಶೋ ಯಾವುದು ಇದಿಷ್ಟರಲ್ಲಿ ಹೇಳೋದಾದ್ರೆ? ಹೇಳೋದು ಕಷ್ಟ. ಮೋಸ್ಟ್ಲಿ ಒಂದೊಂದ್ ಕಡೆ ನಮ್ಗೆ ಒಂದೊಂದ್ ತರ ರೆಸ್ಪಾನ್ಸ್ ಬಂದಿದೆ. ತೀರಾ ಪಾಸಿಟಿವ್ ರೆಸ್ಪಾನ್ಸೇ ಬೇರೆ ಬೇರೆ ತರದಲ್ಲಿ ಬಂದಿದೆ. ನೆಗೆಟಿವ್ ರೆಸ್ಪಾನ್ಸ್ ಅಂತ ನೀವು ಕೇಳಿದ್ರೆ ನಾನು ಅದನ್ನ ಹೇಳ್ತೇನೆ. ಇಲ್ಲಿ ಕಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೊನೆಗೆ ಏನಾಗುತ್ತೆ ಅಂತ ನಾನು ಹೇಳಲ್ಲ, ಬಿಕಾಸ್ ನೋಡದೇ ಇರೋರು ನನ್ನ ನಾಟಕವನ್ನ ನೋಡ್ಬೇಕು ಮುಂದೆ. ಆದ್ರೆ ವಿಶ್ವಾಮಿತ್ರ ಮುನಿಗಳು ಬರ್ತಾರೆ ಕೊನೆಗೆ. ಸೊ ಒಂದಷ್ಟು ನೆಗೆಟಿವ್ ಏನ್ ಬಂತು ಅಂತ ಹೇಳಿದ್ರೆ, ನೀವು ಒಂದು ಸಮುದಾಯದ ಜನರನ್ನ ನೋವು ಮಾಡಕ್ಕಂತ ಈ ನಾಟಕ ಮಾಡಿದೀರಾ, ಒಂದು ಸಮುದಾಯದ ಜನರಿಗೆ ಹರ್ಟ್ ಆಗೋ ತರ ಈ ನಾಟಕ ಇದೆ. ಸೊ ನನಗನ್ಸಿದ್ದು ಅವಾಗ, ಕಥೆನ ನಿಮಗೆ ಕಥೆಯಾಗಿ ನೋಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಸಿನಿಮಾ ಆಗ್ಬಿಟ್ಟು ಸಿನಿಮಾದ ಬಗ್ಗೆ ಒಂದಷ್ಟು ನಾಲೆಜ್ ಇಲ್ಲದವರು ಒಂದಷ್ಟು ಕ್ರಿಟಿಕ್ಸ್ ಬರೆಯೋದು ನೋಡಿದೀನಿ ನಾನು ಫೇಸ್ಬುಕ್ಕಲ್ಲೆಲ್ಲ. ಇಷ್ಟುದ ಬರೆದಾಕ್ತಾರೆ. ಪಾಪ ಆ ಟೀಮ್ ಎಷ್ಟು ಕಷ್ಟಪಟ್ಟಿರುತ್ತೆ, ಎಷ್ಟು ಜನರು ನಿದ್ದೆ ಇರಲ್ಲ, ಎಷ್ಟು ಜನರಿಗೆ ಊಟ ಇರಲ್ಲ. ನಮಗೆ ಕ್ರಿಟಿಕ್ ಮಾಡೋದು ಈಸಿ. ಸಿನಿಮಾವನ್ನ ನಾವು ಸಿನಿಮಾವಾಗಿ ರಿಸೀವ್ ಮಾಡಬೇಕು, ನಾಟಕವನ್ನ ನಾಟಕವಾಗಿ, ಅಲ್ಲಿಂದ ಬಿಟ್ಬಿಡ್ಬೇಕು. ಅದನ್ನ ಹಿಡ್ಕೊಂಡು, ಇಲ್ಲ ಈ ಜಾತಿಯವರಿಗೆ ತೊಂದರೆ ಆಗುತ್ತೆ, ಈ ಸಮುದಾಯದವರಿಗೆ ನಿಂದನೆ ಮಾಡಿದಿರಾ, ಇದಲ್ಲ. ಈಗ ಯಾವುದೋ ಒಂದು ಮನುಷ್ಯನ ತಗೊಂಡ್ರೆ, ಅವನು ತೀರಾ ಒಳ್ಳೆಯವನು ಇವಾಗಿರ್ಬೋದು, ಆದ್ರೆ ಹಿಂದೆ ಅವನು ಬೇಕಾದಷ್ಟು ಒಂದಷ್ಟು ಅನಾಚಾರಗಳನ್ನ ಮಾಡಿ, ಓಕೆ ನನಗಿನ್ ತೀರಾ ಆಯ್ತು ನಾನು ಮಾಡಿದ್ದು ಅಂತ ಅವನು ಸುಧಾರಿಸ್ಕೊಂಡು ಆಮೇಲೆ ಒಳ್ಳೆ ಮನುಷ್ಯ ಆಗಿರ್ತಾನೆ. ನಾನು ಆ ಒಳ್ಳೆ ಮನುಷ್ಯನ ಮಾತ್ರ ನೋಡಿರ್ತೀನಿ, ಹಿಂದೆ ಏನಾಗಿದೆ ನನಗೆ ಗೊತ್ತಿರೋದಿಲ್ಲ. ಹಂಗಂತ ನಾನು ಆ ನಾಟಕವನ್ನ ಇಲ್ಲ ಅವ್ರಿಗೆ ಬೇಕಾದಂಗೆ ತಿರುಚ್ಕೊಂಡಿದ್ದಾರೆ, ಅವ್ನು ತುಂಬಾ ಒಳ್ಳೆಯವನು, ಈ ನಾಟಕದಲ್ಲಿ ಅವನ್ನ ಕೆಟ್ಟದಾಗಿ ತೋರಿಸಿದ್ದಾರೆ ಅಂತ ಹೇಳೋದು ತಪ್ಪದು. ಗೊತ್ತಿಲ್ಲದೆ ವಿಷಯದ ಬಗ್ಗೆ ಮಾತಾಡೋದು ತೀರಾ ಇದು. ಆಮೇಲೆ ನಾಟಕವನ್ನ ನಾಟಕವಾಗಿ ನೋಡಿ ಅಷ್ಟೇ, ಕಥೆಯನ್ನ ಕಥೆಯಾಗಿ ತಗೊಳ್ಳಿ ಅಷ್ಟೇ. ನಿಮ್ಮ ತೀರಾ ಪರ್ಸನಲ್ ಆಗಿ ತಗೊಂಡು ನಮ್ಗೆ ಅವಮಾನ ಮಾಡಿದ್ದಾರೆ, ಒಂದು ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅಲ್ಲ, ಅದು ನಾಟಕವನ್ನ ನಾಟಕವಾಗಿ ರಿಸೀವ್ ಮಾಡ್ಬೇಕಷ್ಟೇ. ಸೊ ಈ ತರ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ನಮ್ಗೆ 1-2 ಕಡೆ. ಓವರ್ ಆಲ್ ಹೇಳೋದಾದ್ರೆ, ಇಂದಿನ ಯುವ ಜನತೆಗಾಗಿರ್ಬಹುದು ಅಥವಾ ನಾಟಕದ ಪ್ರೇಕ್ಷಕರಿಗಾಗಿರ್ಬಹುದು, ಏನ್ ಮಾತನ್ನ ಕನ್ವೆ ಮಾಡಕ್ ಇಷ್ಟಪಡ್ತೀರಿ? ಈಗ ಅದೇ ನೆಟ್ಫ್ಲಿಕ್ಸ್, ಅಮೆಝನ್ ಎಲ್ಲ ಈಸಿಯಾಗಿ ಮನೇಲೆ ಎಲ್ಲಂದ್ರೆ ಅಲ್ಲಿ ಕೂತ್ ನೋಡ್ಬೋದು. ಬಟ್ ನಾಟಕನ ಹಂಗೆ ಕೂತ್ ನೋಡಿದ್ರೆ ಮಜಾ ಇರಲ್ಲ. ನಾಟಕನ ನೀವು ನಾಟಕ ಎಲ್ಲಿ ಆಗುತ್ತೆ ಅಲ್ಲೇ ಬಂದು ನೋಡಬೇಕು. ಈಗ ಅದೇ ಮುಂಚೆ ಅಂದರೆ ಅದೊಂದು ಪರಂಪರೆ ಇತ್ತು, ನಾಟಕ ಇತ್ತು, ಅದೊಂದೆಲ್ಲ ಫ್ಯಾಮಿಲಿ. ಈಗ ನಾಟಕ ಮಾಡೋದು ಬೇಜಾರು ಅಂತಾರೆ, ನೋಡೋದು ಬೇಜಾರು ಅಂತಾರೆ. ಅಂದರೆ ಒಂದು ಸ್ಟೇಟಸ್ ಇಶ್ಯೂಸ್. ಸೊ ಬರಬೇಕು ಅಂದರೆ ಅದನ್ನ ನೋಡೋಕ್ಕೆ ಬಂದರೆ, ಅದ್ರ ಜೊತೆ ಇದ್ದರೆ ನಮ್ದು ಇನ್ನೊಂಥರ ವ್ಯಕ್ತಿತ್ವ, ಇನ್ನೊಂಥರ ಏನೋ ಚೇಂಜ್ ಆಗ್ಬೋದು. ಓಕೆ, ತುಂಬಾನೇ ಧನ್ಯವಾದಗಳು. ಇಂದಿನ ನಮ್ಮ ಗಂಧದ ಬೀಡು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದೀರಾ. ಜೊತೆಗೇನೆ ಮಾಧವಿಯ ನಾಟಕದ ಒಂದು ಅನುಭವಗಳನ್ನ ಹೇಗಿತ್ತು ಅನ್ನೋದನ್ನ ನಮ್ಮ ತಂಡದ ಜೊತೆ ನೀವು ಹಂಚ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಮಾಧವಿಯ ಪ್ರದರ್ಶನಗಳು ಸಾಕಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಲಿ ಅಂತ ನಮ್ಮ ತಂಡದ ಪರವಾಗಿ ವಿಶಸ್ ತಿಳಿಸ್ತೀವಿ ನಾವು. ಧನ್ಯವಾದಗಳು.